ನಮಸ್ಕಾರ. ನವಾಸ್ಕಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಈ ಅಗ್ರಿಕಲ್ಚರಲ್ ಪ್ರಾಜೆಕ್ಟಲ್ಲಿ ನಾವು ಗಿಡಗಳನ್ನು ಬೆಳೆಸಿ ಬೇರೆ ಬೇರೆ ಒಂದು ನಿಯಂತ್ರಣ ಗುಂಪು ಕ್ರಿಯೇಟ್ ಮಾಡಿ ಆಮೇಲೆ ಚಿಕಿತ್ಸೆ ಗ್ರೂಪ್ಗಳು ಮಾಡಿ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆಗಳ ಪರಿಣಾಮ ಏನಿದೆ, ಆ, ಪರಿಣಾಮದ ಯಾವ ಚಿಕಿತ್ಸೆಗಳು ಒಳ್ಳೆ ಚಿಕಿತ್ಸೆಗಳು ನಮ್ಮ ಇದು ಆ, ಆ, ಗಿಡಗಳು ಬೆಳೆಯಕ್ಕೆ ಆ, ಅನುಕೂಲ ಮಾಡಿಕೊಡತ್ವೆ, ಯಾವ ಚಿಕಿತ್ಸೆಗಳು ಕೆಟ್ಟದು ಅಂದರೆ ಗಿಡಗಳು ಬೆಳೆಯೋದು ಕಡಿಮೆ ಮಾಡತ್ವೆ, ಅದನ್ನು ತಿಳ್ಕೊಂಡ್ವಿ ಅಲ್ವಾ. ಸೊ ಈ ಈ ಪ್ರಾಜೆಕ್ಟು ಅದರಿಂದ ಏನು ಕಲ್ತ್ಕೊಂಡ್ವಿ ಅಂದರೆ ಹೆಂಗೆ ಬೇರೆ ಬೇರೆ ಚಿಕಿತ್ಸೆಗಳು ಆ, ಗಿಡ ಬೆಳಿಕೆನ ಪ್ರಭಾವ ಬೀರತ್ತೆ ಅಂತ ಗೊತ್ತಾಯ್ತು. ಬಟ್ ಎರಡನೇದು ಅದರಿಂದ ಏನು ಉಪಯೋಗ ಆಯ್ತು ಅಂದರೆ, ಈ ಮಾಡಿದ್ವಲ್ಲ ನಾವು ಈ ಅಗ್ರಿಕಲ್ಚರಲ್ ಪ್ರಾಜೆಕ್ಟರಲ್ಲಿ ಅದೇ ಚಿಕಿತ್ಸೆ ಪ- ನಿಯಂತ್ರಣ ಗುಂಪೆಲ್ಲ ಮಾಡಿದ್ವಲ್ಲ, ಅದು ದೊಡ್ಡ ಇದು ತುಂಬಾ ಉಪಯೋಗ. ಬೇರೆ ಬೇರೆ ಇದೇ ಥರದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ, ನೀವು ವಯಸ್ಸಾದ್ಮೇಲೆ ನೀವು ಮುಂದೆ ಹೋದ್ರೆ ಇದೇ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತುಂಬಾ ತುಂಬಾ ಉಪಯೋಗ ಆಗತ್ತೆ, ಗೊತ್ತಾಯ್ತಾ. ಸೊ ಇದೇ ನೀವು ಏನು ಕಲ್ತ್ಕೊಂಡಿದೀವೋ ಅದನ್ನ ಉಪಯೋಗಿಸ್ಕೊಂಡು ಇದೇ ಥರದ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಕ್ಕೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಇದೇ ಅಪ್ರೋಚ್ ಅಂತ ಕರೀತಾರಲ್ಲ, ನೀವು ಈ ಮಾರ್ಗನ ಉಪಯೋಗಿಸಿದೀವಲ್ಲ, ಇದನ್ನ ಮಾಡಕ್ಕೆ ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಮಾರ್ಗ ಹೇಳ್ಕೊಟ್ಟಿದ್ದೀವಲ್ಲ, ಆ ಮಾರ್ಗನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಸನ್ನಿವೇಶಗಳಿಗೆ ಅದೇ ಮಾರ್ಗನ ಅದೇ ತರೀಕಾನ ಉಪಯೋಗಿಸಿದ್ರೆ ಆ ಬೇರೆ ಬೇರೆ ಯಾವ ಸನ್ನಿವೇಶಗಳಲ್ಲಿ ಅದೇ ಮಾರ್ಗ ಅದೇ ತರೀಕಾನ ಉಪಯೋಗಿಸ್ಕೊಂಡು ಪ್ರಾಜೆಕ್ಟ್ ಮಾಡ್ಬೋದು ಅಂತ ಗೊತ್ತಾಯ್ತಾ. ಸೊ ಅದು ವಿಚಾರ ಮಾತಾಡೋಣ, ಗೊತ್ತಾಯ್ತಾ. ಸೊ ಎಲ್ಲಿ ಈ ನಿಯಂತ್ರಣ ಗುಂಪು, ಈ ಟ್ರೀಟ್ಮೆಂಟ್ ಗ್ರೂಪು, ಚಿಕಿತ್ಸೆ ಗುಂಪು ಅದನ್ನು ಉಪಯೋಗಿಸ್ಕೊಂಡು ಆ, ಪರಿಣಾಮ ಹೆಂಗೆ ಬೀರತ್ತೆ ಅನ್ನೋದು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತ ಯೋಚನೆ ಮಾಡೋಣ. ಸೊ ಒಂದು ಮೆಡಿಸಿನ್ಸ್. ಓಕೆ, ಸೊ ಮೆಡಿಸಿನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ತಡಿ ಓಪನ್ ಮಾಡ್ತೀನಿ ನಾನು, ಪೇಂಟ್ ಓಪನ್ ಮಾಡ್ತೀನಿ. ಸೊ ಮೆಡಿಸಿನ್ಸ್ ತುಂಬಾ ಉಪಯೋಗ ಆಗುತ್ತೆ. ಇವಾಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನೀವು ಆ, ಬೇರೆ ಬೇರೆ ಮೆಡಿಸಿನ್ಸ್ ಇರುತ್ತೆ, ಬೇರೆ ಬೇರೆ ಗುಳಿಗೆಗಳು, ಏನಂತಾರೆ ಮೆಡಿಸಿನ್ ಕನ್ನಡದಲ್ಲಿ ಏನಂತಾರೆ, ದವಾ ಇರುತ್ತಲ್ಲ. ಆಸ್ಪಿರಿನ್ ಇರುತ್ತೆ, ಇಲ್ಲದ್ರೆ ತಲೆನೋವಿಗೆ ಇದಿರುತ್ತೆ ಯಾವುದು, ಕ್ರೋಸಿನ್ ಇದೆ. ಹೊಟ್ಟೆ ನೋವಿಗೆ ಇನ್ನು ಕೆಲವು ಮೆಡಿಸಿನ್ಸ್, ಡೈಜಿನ್ ಇದೆ. ಆ ಮೆಡಿಸಿನ್ಸು ನಿಜವಾಗ್ಲೂ ಏನ್ ಪ್ರಭಾವ ಬೀರುತ್ತವೆ, ಯಾವ ಮೆಡಿಸಿನ್ಸು ಬೇರೆ ಮೆಡಿಸಿನ್ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ತರೀಕಾ ಉಪಯೋಗಿಸ್ಕೊಂಡು ಮಾಡ್ತಾರೆ, ಗೊತ್ತಾಯ್ತಾ. ಈ ಈ ಅನಾಲಿಸಿಸ್ ಮಾಡ್ತಾರೆ. ಓಕೆ, ಅದೊಂದು ಮೆಡಿಸಿನ್ಸ್. ಓಕೆ, ಎರಡನೇದು ಹೊಸ ಹೊಸ ವಸ್ತುಗಳು ಬರ್ತಾ ಇರತ್ತೆ ಮಾರ್ಕೆಟ್ ಅಲ್ಲಿ ಅಲ್ವಾ, ನೀವು ನೋಡಿದಿರಲ್ವಾ. ಕುರ್ಕುರೆ ಬರುತ್ತೆ, ಆಮೇಲೆ ಯಾವ್ದಾದ್ರು ಬಿಸ್ಕೆಟ್ ಬರುತ್ತೆ, ಆಮೇಲೆ ಬೇರೆ ಬೇರೆ ತರ ತಿನ್ನೋ ಪದಾರ್ಥಗಳು ಸಿಗ್ತಾ ಇರುತ್ತೆ ಅಲ್ವಾ, ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ಸಿಗ್ತಾ ಇರುತ್ತೆ. ಯಾವ ಪದಾರ್ಥಗಳು ರುಚಿಕರವಾಗಿರೋದು, ಯಾವ ಪದಾರ್ಥ ಚೆನ್ನಾಗಿರೋದು, ಇವಾಗ ಇವಾಗ ಮಾರ್ಕೆಟ್ ಅಲ್ಲಿ ಒಂದು 10 ತರ ಬಿಸ್ಕೆಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಇವಾಗ ಯಾರೋ ಒಬ್ರು ಇನ್ನೊಂದು 11ನೇ ತರ ಬಿಸ್ಕೆಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಇವಾಗ ಪಾರ್ಲೆಜಿ ಬಿಸ್ಕೆಟ್ ಇದೆ, ಬ್ರಿಟಾನಿಯಾ ಬಿಸ್ಕೆಟ್ ಇದೆ, ನೈಸ್ ಬಿಸ್ಕೆಟ್ ಇದೆ, ಬೇರೆ ಬೇರೆ ತರ ಬಿಸ್ಕೆಟ್ ಇದೆ. ಇನ್ಯಾರೊಬ್ರು ಬಂದು ಹೊಸ ಕಂಪನಿ ಬಂದು ನಾವು ಇನ್ನೂ ಒಳ್ಳೆ ಚೆನ್ನಾಗಿ ಬಿಸ್ಕೆಟ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರ ಬಿಸ್ಕೆಟ್ ಬೇರೆ ಬಿಸ್ಕೆಟ್ ಚೆನ್ನಾಗಿದೆ ಅಂತ ಹೆಂಗ್ ತಿಳ್ಕೊತಾರೆ ಅವರು. ಸೊ ಅದನ್ನ ಈ ಮಾರ್ಗ ಈ ಈ ಈ ತರೀಕಾ ಉಪಯೋಗಿಸ್ಕೊಂಡು ಕಂಡುಹಿಡಿಬಹುದು. ಓಕೆ, ಸೊ ಮೂರನೇದು. ಓಕೆ, ಬ್ರ್ಯಾಂಡ್. ಓಕೆ, ಸೊ ಇವಾಗ ಒಂದೇ ಪದಾರ್ಥ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಅಲ್ವಾ. ಇವಾಗ ಫೋನು, ಸ್ಯಾಮ್ಸಂಗ್ ಫೋನ್ ಇದೆ, ಇದು ಯಾವ್ದು ಜೋಮಿನ ಯಾವ್ದು ಶಿಯೋಮಿ ಫೋನ್ ಇದೆ, ನೋಕಿಯಾ ಫೋನ್ ಇದೆ, ಮೋಟ್ರೋಲಾ ಫೋನ್ ಇದೆ. ಕೆಲವ್ರಿಗೆ ಈ ಬ್ರ್ಯಾಂಡ್ ಇಷ್ಟ, ಕೆಲವ್ರಿಗೆ ಆ ಬ್ರ್ಯಾಂಡ್ ಇಷ್ಟ. ಕೆಲವ್ರಿಗೆ ಆಪಲ್ ಬ್ರ್ಯಾಂಡ್ ಇಷ್ಟ, ಕೆಲವ್ರಿಗೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ಇಷ್ಟ, ಕೆಲವ್ರಿಗೆ ಎಲ್ ಜಿ ಫೋನ್ ಇಷ್ಟ, ಕೆಲವ್ರಿಗೆ ಮೋಟ್ರೋಲಾ ಫೋನ್ ಇಷ್ಟ. ಯಾತಕ್ಕೆ ಆ ಬ್ರ್ಯಾಂಡ್ ಅನ್ನೋದು ಮನಸ್ಸಲ್ಲಿ ಹೆಂಗ್ ಬರುತ್ತೆ, ಆ- ಅದನ್ನ ಆ ಅದನ್ನ ತಿಳ್ಕೊಳಕ್ಕೆ ಯಾವ ಬ್ರ್ಯಾಂಡ್ ಬೇರೆ ಬ್ರ್ಯಾಂಡ್ಗಿಂತ ಚೆನ್ನಾಗಿದೆ ಅಂತ ಬೇರೆಯವರು ಅದನ್ನ ಅನಿಸಿಕೆ, ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ, ಅನಿಸಿಕೆ. ಆ ಬ್ರ್ಯಾಂಡ್ ಈ ಬ್ರ್ಯಾಂಡು ಆ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಮನಸ್ಸಲ್ಲಿ ಅನಿಸಿಕೆ ಇರೋದನ್ನ ಅದನ್ನ ನಾವು ಮೆಷರ್ ಮಾಡಕ್ಕೆ, ಅದನ್ನ ಅಳಿಯಕ್ಕೆ ಈ ಮಾರ್ಗನ ಉಪಯೋಗಿಸ್ಬೋದು. ಓಕೆ, ನಾಲ್ಕನೇ ಪ್ರೈಸ್. ಓಕೆ, ಬೆಲೆ. ಇವಾಗ ವಸ್ತುಗಳು ನಿಮ್ಗೆ ಗೊತ್ತಿರ್ಬೇಕಲ್ವಾ. ಇವಾಗ ಒಂದು ಯಾವ್ದಾರ ನಾನು ಒಂದು ಒಂದು ಪೆನ್ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ.
ಪೆನ್ ಕೊಟ್ಬಿಟ್ಟು ಎಷ್ಟಪ್ಪ ಕೊಟ್ಟಿನಿ ಅಂತ ಕೇಳಿದೆ. ನಾನು ಅಯ್ಯೋ 3 ರೂಪಾಯಪ್ಪ ಅಂತ ಕೇಳಿದೆ. ಅಯ್ಯೋ ಇಷ್ಟೇನಾ, ಅಯ್ಯೋ ಈ ಪೆನ್ ದರಿದ್ರ ಅಂತೀರಿ. ನಾನು ಅದೇ ಪೆನ್ ನಿಮಗೆ ಸುಳ್ಳು ಹೇಳ್ಬಿಟ್ಟು ಓ ಇಲ್ಲಪ್ಪ ನಾನು 50 ರೂಪಾಯಿ ಕೊಟ್ಟೆ ಅದು. ಓ ಚೆನ್ನಾಗಿರ್ಬೇಕು ಅಂತ ಬರೀತೀರಿ. ಓ ಇನ್ನೊಂದ್ಸತಿ ಕೇಳಿ ಎಷ್ಟಪ್ಪ ಕೊಟ್ಟೆ, ಅದೇ ಪೆನ್ ನಾನು ಸುಳ್ಳು ಹೇಳ್ಬಿಟ್ಟು 200 ರೂಪಾಯಿ ಕೊಟ್ಟೆ, 300 ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರೆ ಓ ತುಂಬಾ ಚೆನ್ನಾಗಿರ್ಬೇಕು ಅಂತ ಬರೆಯಕ್ಕೆ ಶುರು ಮಾಡ್ತೀರಿ ಅಲ್ವಾ. ಅದೇ ಪೆನ್ನು, ಬಟ್ ಸುಳ್ಳು ಹೇಳ್ಬಿಟ್ಟು ಕೊಟ್ರೆ ಸೊ ಅದಕ್ಕೇನೆ. ಸೊ ಈ ಪ್ರೈಸ್ ಇದರ ಬೆಲೆಯಿಂದ ನಮ್ಮ ಅನಿಸಿಕೆನೇ ಚೇಂಜ್ ಆಗೋಗುತ್ತೆ ಅಲ್ವಾ. ಸೊ ಅದನ್ನ ಯಾತಕ್ಕೆ ಕಂಡಿಡಿಯಕ್ಕೆ ಟ್ರೈ ಮಾಡ್ತಾರೆ ಜನಗಳು. ಯಾಕಂದ್ರೆ ಇವಾಗ ಹೊಸಬ್ರು ಯಾವುದೋ ಒಂದು ಹೊಸ ಇವಾಗ ಪದಾರ್ಥನ ಮಾರ್ಕೆಟ್ ಅಲ್ಲಿ ತರ್ತಾರೆ ಅಂತ ಇಟ್ಕೊಳ್ಳೋಣ. ಹೊಸ ಬಿಸ್ಕೆಟ್ ಪ್ಯಾಕೆಟೋ, ಇಲ್ದರೆ ಹೊಸ ಪೆನ್ನು, ಇಲ್ದರೆ ಹೊಸ ಕಾರೋ, ಹೊಸ ಸ್ಕೂಟ್ರೋ, ಎಷ್ಟು ಬೆಲೆ ಇಡಬೇಕು. ಇವಾಗ ಹೊಸ ಹೊಸ ಸ್ಕೂಟರ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಹೀರೋ ಹೋಂಡಾ ಇದೆ, ಇನ್ಯಾವುದೋ ಇದೆ, ಬಜಾಜ್ ಇದೆ. ಇವಾಗ ಹೊಸ ಯಾವುದೋ ಸ್ಕೂಟರ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಎಷ್ಟಕ್ಕೆ ಇಡಬೇಕು, 50,000ಕ್ಕೆ ಇಡಬೇಕು, 40,000ಕ್ಕೆ ಇಡಬೇಕು ಅಂತ ಇಟ್ಕೊಳ್ಳೋಕೆ ಕಂಡಿಡಿಯಕ್ಕೆ ಆ, ಎಷ್ಟು ಪ್ರೈಸ್ ಕೊಟ್ಟರೆ ಜನಗಳು ಅದನ್ನು ಉಪಯೋಗಿಸ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಈ ಮಾರ್ಗನ ಉಪಯೋಗಿಸ್ಕೋಬಹುದು. ಗೊತ್ತಾಯ್ತಾ. ಆಮೇಲೆ ಐದನೇದೇನು ಅಂದ್ರೆ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಕೊಡ್ತಾ ಇರ್ತೀವಲ್ಲ. ಓಕೆ, ಇವಾಗ ನೀರಾವರಿ ಯೋಜನೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್, ಡ್ರಿಪ್ ಇರಿಗೇಷನ್, ಆ ಇರಿಗೇಷನ್ ಮಾಡ್ತೀವಿ. ಇಲ್ದೇ ನೀರು ಗಲೀಜಾಗಿರೋವಾಗ ಬೇರೆ ಬೇರೆ ಟ್ರೀಟ್ಮೆಂಟ್ ಮಾಡಿ ಅದನ್ನ ಕ್ಲೀನ್ ಮಾಡ್ತೀವಿ. ಯಾವ ಟ್ರೀಟ್ಮೆಂಟು ಎಲ್ಲದಕ್ಕಿಂತ ಉಪಯೋಗ, ಎಲ್ಲದಕ್ಕಿಂತ ಒಳ್ಳೇದು ಅಂತ ತಿಳ್ಕೊಳ್ಳೋಕ್ಕೂ ಈ ಮಾರ್ಗ ಉಪಯೋಗಿಸ್ಕೊಂಡು ಕಂಡುಹಿಡಿಬಹುದು. ಗೊತ್ತಾಯ್ತಾ. ಸೊ ಇದೊಂದು 5 ಉದಾಹರಣೆ ಕೊಟ್ಟಿದ್ದೀನಿ. ಮೆಡಿಸಿನ್ಸ್ ಅಲ್ಲಿ ವಸ್ತುಗಳು, ಕೊಂಡ್ಕೊಳ್ಳೋ ವಸ್ತುಗಳು, ಬ್ರ್ಯಾಂಡು, ಬೆಲೆ, ಆಮೇಲೆ ಬೇರೆ ಬೇರೆ ತರ ಇಲಾಜುಗಳು, ಚಿಕಿತ್ಸೆಗಳು, ಇದನ್ನೆಲ್ಲ ಅದ್ರ ಪ್ರಭಾವ, ಒಂದು 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 ಹೊಸ ಮೆಡಿಸಿನ್ ಪ್ರಭಾವ, ಒಂದು ಹೊಸ ವಸ್ತುವಿನ ಪ್ರಭಾವ, ಹೊಸ ಬ್ರ್ಯಾಂಡಿನ ಪ್ರಭಾವ, ಬೆಲೆಯ ಪ್ರಭಾವ, ಚಿಕಿತ್ಸೆಯ ಪ್ರಭಾವ ತಿಳ್ಕೊಳ್ಳೋಕ್ಕೆ ಈ ಮಾರ್ಗನ ಉಪಯೋಗಿಸ್ಕೊಂಡು ನಾವು ಕಂಡುಹಿಡಿಬೋದು. ಗೊತ್ತಾಯ್ತಾ. ಸೊ ಅದು ವಿಚಾರ ಸ್ವಲ್ಪ ಇನ್ನು ಸ್ವಲ್ಪ ಮಾತಾಡೋಣ. ಗೊತ್ತಾಯ್ತಾ. ಒಂದು ನಿಮಿಷ. ಓಕೆ, ಸೊ ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ಒಂದು ಸೆಕೆಂಡ್. ಎರಡನೇ ಪೇಜ್ ಹೋಗ್ತೀನಿ. ಓಕೆ ಆಯ್ತಾ. ಓಕೆ ಪರ್ಫೆಕ್ಟ್. ಎರಡನೇ ಪೇಜ್ ಹೋಗ್ತೀನಿ. ಸೊ ಒಂದು ವಿಚಾರ ಮಾತಾಡೋಣ. ಸೊ ಯಾವ್ದಾರ ಒಂದು ಇವಾಗ ಮೆಡಿಸಿನ್, ಒಂದು ತಲೆನೋವು ಅಂತ ಇಟ್ಕೊಳ್ಳೋಣ. ತಲೆನೋವು. ಓಕೆ, ತಲೆನೋವು. ತಲೆನೋವಿಗೆ ಒಂದು ಹೊಸ ಮೆಡಿಸಿನ್ ಬಂದಿದೆ ಅಂತ ಇಟ್ಕೊಳ್ಳೋಣ ಮಾರ್ಕೆಟಲ್ಲಿ. ಓಕೆ, ಒಂದು ಹೊಸ ಮಾತ್ರೆ, ಕನ್ನಡದಲ್ಲಿ ಮಾತ್ರೆ ಅಂತ ಕರಿತೀವಲ್ಲ, ಮಾತ್ರೆ. ಓಕೆ, ಬಂದಿದೆ ಅಂತ ಇಟ್ಕೊಳ್ಳೋಣ. ಇವಾಗ ಹೊಸ ಮಾತ್ರೆ ಅದು ನಿಜವಾಗ್ಲೂ ಬೇರೆ ಮಾತ್ರೆಗಳಿದೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಸ್ಯಾರಿಡಾನ್ ಇದೆ ಅಲ್ವಾ, ಸ್ಯಾರಿಡಾನ್ ಇದೆ, ಆಸ್ಪ್ರಿನ್ ಇದೆ. ಓಕೆ, ಆಮೇಲೆ ಕ್ರೋಸಿನ್ ಇದೆ. ಇವಾಗ ಹೊಸ ಮಾರ್ಕೆಟಲ್ಲಿ ಯಾರೋ ಬೇರೆ ಕಂಪನಿ ಸೇರ್ಕೊಂಡು ಒಂದು ಹೊಸ ಮಾರ್ಕೆಟಲ್ಲಿ ಹೊಸ ಮಾತ್ರೆ ಅಂತ ತರ್ತೀವಿ ಅಂತ ಇಟ್ಕೊಂಡು ಅದಕ್ಕೆ ಹೆಸರು ಏನೋ ಒಂದು ಇಡೋಣ. ಏನಾದ್ರು ಒಂದು ಆ, ಆ, ಏನು ಬೋಸಿನ್ ಅಂತ ಇಡೋಣ. ಓಕೆ, ಸುಮ್ಮನೆ ಹೆಸರು ಇಡೋಣ. ಓಕೆ, ಹೊಸ ಇದನ್ನು ತರ್ತಾ ಇದ್ದಾರೆ. ಇವಾಗ ಈ ಮೆಡಿಸಿನ್ನು, ಈ ಮಾತ್ರೆ ಬೇರೆ ಇರೋ ಮಾತ್ರೆಗಳಿಗಿಂತ ಚೆನ್ನಾಗಿ ಪ್ರಭಾವ ಬೀಳುತ್ತಾ, ತಲೆನೋವು ವಾಸಿ ಮಾಡುತ್ತಾ ಅಂತ ತಿಳ್ಕೊಳ್ಳೋಕ್ಕೆ ಈ ಮಾರ್ಗನ ಉಪಯೋಗಿಸ್ಬೋದು. ಈ ತರಿಕಾನ ಉಪಯೋಗಿಸ್ಕೋಬಹುದು. ಬಟ್ ಈ ಉಪಯೋಗಿಸುವಾಗ ಹೆಂಗ್ ಮಾಡ್ತೀವಿ ಇವಾಗ ಅದನ್ನ ತಿಳ್ಕೊಳ್ಳೋಕ್ಕೆ. ಸೊ ಅದು ಹೇಳಿದಿನಲ್ಲ. ಸೊ ಹೆಂಗೆ ನೀವು ಈ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ರಲ್ಲ, ಏನ್ ಮಾಡಿದ್ರಿ, ಒಂದು ನಿಯಂತ್ರಣ ಗುಂಪು ಇಟ್ಕೊಂಡ್ರಿ ಅಲ್ವಾ. ಒಂದು ನಿಯಂತ್ರಣ ಗುಂಪು, ಆಮೇಲೆ ಒಂದು ಚಿಕಿತ್ಸೆ ಗುಂಪು. ಓಕೆ, ಇದರಲ್ಲಿ ಕೇಸಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳು ಮಾಡಿದ್ವಿ. ಬಟ್ ಇದ್ರಲ್ಲಿ ಒಂದೇ ಅಲ್ವಾ, ತಲೆನೋವು ವಾಸಿ ಆಗತ್ತಾ ಇಲ್ವಾ. ಕರೆಕ್ಟ್, ಎರಡೇ. ಓಕೆ, ಒಂದು ಅದಕ್ಕೆ ಹಿಂಗ್ ಮಾಡ್ತೀರಿ. ಸೊ ಒಂದು 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 4-5 ಜನಗಳಿಗೆ, ಓಕೆ, ಈ ಕಡೆ ಅದು ನಿಯಂತ್ರಣ ಗುಂಪು ಅಂತ ಮಾಡ್ತೀವಿ. ಓಕೆ, ನಿಯಂತ್ರಣ. ಓಕೆ, ಇನ್ನು ಕೆಲವು ಚಿಕಿತ್ಸೆ ಗುಂಪು ಅಂತ ಇಟ್ಕೊಳ್ಳೋಣ. ಓಕೆ. ಓಕೆ, ಸೊ ಇವಾಗ ಇದು ಒಂದು 5 ಜನ, ಇಲ್ಲೂ ಒಂದು 5 ಜನ ಅಂತ ಇಟ್ಕೊಳ್ಳೋಣ. ಗೊತ್ತಾಯ್ತಾ. ಸೊ 5 ಜನ, ತಡಿ, ಆ, ಇಲ್ಲಿ 5 ಜನ, ಇಲ್ಲಿ 5 ಜನ. ಸೊ 5 ಜನ ನಿಯಂತ್ರಣ ಗುಂಪು ಮಾಡೋದು, 5 ಜನ ಚಿಕಿತ್ಸೆ ಗುಂಪು ಮಾಡೋದು. ಗೊತ್ತಾಯ್ತಾ. ಇವಾಗ ಎಲ್ರಿಗೂನು ಹೊಸ ಮಾತ್ರೆ ಬಂದಿದೆ. ಓಕೆ, ಅದ ಹೆಸರು ಬೋಸಿನ್ ಅಂತ. ಓಕೆ, ಅದು ಪ್ರಭಾವ ಬೀಳತ್ತ, ತಲೆನೋವು ವಾಸಿ ಮಾಡತ್ತ ಅಂತ ತಿಳ್ಕೊಬೇಕು. ಗೊತ್ತಾಯ್ತಾ. ಅವಾಗ ಏನ್ ಮಾಡ್ತೀವಿ, 5 ಜನ ಈ ಕಡೆ ನಿಯಂತ್ರಣ ಗುಂಪು ಇಡ್ತೀವಿ, 5 ಜನ ಚಿಕಿತ್ಸೆ ಗ್ರೂಪ್ ಅಲ್ಲಿ ಇಟ್ಕೋತೀವಿ ಅಲ್ವಾ. ಸೊ ಮಾಡಿ ಇವಾಗ ಎಲ್ರಿಗೂ ತಲೆನೋವು ಬರಬೇಕು ಅಲ್ವಾ. ತಲೆನೋವು ಬರ್ದೇ ಇದ್ರೆ ಅದು ಮಾಡಕ್ಕೆ ಆಗಲ್ಲ. ಸೊ 10 ಜನಕ್ಕೂ ತಲೆನೋವು ಬರಬೇಕು ಅಲ್ವಾ. ಸೊ ತಲೆನೋವು ಬರೋವರೆಗೂ ಏನು ಮಾಡಕ್ಕಾಗಲ್ಲ. ತಲೆನೋವು ಬಂದಾಗ ಆ 5 ಜನಕ್ಕೆ ನಿಯಂತ್ರಣ ಗುಂಪಿಗೆ ಮಾತ್ರೆ ಕೊಡೋಗೋದಿಲ್ಲ.
ಇನ್ನು 5 ಜನಕ್ಕೆ ಮಾತ್ರೆ ಕೊಡೋದು. ಆ ಆಮೇಲೆ ಇವ್ರದ್ದು ಎಷ್ಟು ಟೈಮಲ್ಲಿ ತಲೆನೋವು ಹೋಗುತ್ತೆ, ಯಾಕೆ ಎಲ್ರಿಗೂ ಮಾತ್ರೆ ತಗೊಳ್ದೇ ಇದ್ರು ತಲೆನೋವು ಯಾವಾಗಲೂ ಒಂದು ಟೈಮಲ್ಲಿ ಹೋಗೇ ಹೋಗುತ್ತೆ. ಇವ್ರದ್ದು 4 ದಿವಸ ತಗೊಳ್ತು ಅಂತ ಇಟ್ಕೊಳ್ಳೋಣ, ಇವ್ರದ್ದು ಒಂದೇ ದಿವಸ ಹೊಟ್ಟೋಯ್ತು ಅಂತ ಇಟ್ಕೊಳ್ಳೋಣ. ಅವಾಗ ಗೊತ್ತಾಗತ್ತೆ ಬೋಸಿನ್ ವರ್ಕ್ ಆಗುತ್ತೆ ಅಂತ, ಅಲ್ವಾ? ಓಕೆ, ಸೊ ಇವಾಗ ಸ್ವಲ್ಪ ಇನ್ನೂ ಕಾಂಪ್ಲೆಕ್ಸ್ ಆಗಿ ಮಾಡೋಣ ಇವಾಗ. ಓಕೆ, ಸೊ ಇದರಲ್ಲಿ ಬರೀ ಬೋಸಿನ್ ತಲೆನೋವು ವಾಸಿ ಮಾಡುತ್ತೋ ಇಲ್ವೋ ಅದು ಮಾತ್ರ ಅಲ್ಲ, ಬೋಸಿನ್ನು ಬೇರೆ ಅಲ್ಲಿರೋ ಸ್ಯಾರಿಡಾನು, ಆಮೇಲೆ ಆಸ್ಪಿರಿನ್ನು, ಆಮೇಲೆ ಕ್ರೋಸಿನ್ನು, ಅದಕ್ಕಿಂತ ಪ್ರಭಾವ ಚೆನ್ನಾಗಿ ಕೆಲಸ ಮಾಡುತ್ತಾ ಇಲ್ವಂತ ತಿಳ್ಕೊಳ್ಳೋಕೆ ಅವಾಗ ಒಂದು ನಿಯಂತ್ರಣ ಗುಂಪು. ಓಕೆ, ಇವಾಗ 4 ಚಿಕಿತ್ಸೆ ಗುಂಪು ಬೇಕಾಗತ್ತೆ, ಅಲ್ವಾ? ಸ್ಯಾರಿಡಾನ್ ಗುಂಪು, ಆಸ್ಪಿರಿನ್ ಗುಂಪು, ಕ್ರೋಸಿನ್ ಗ್ರೂಪು, ಆಮೇಲೆ ಬೋಸಿನ್. ಓಕೆ, ಅಷ್ಟು ಆ, ಮಾಡ್ಬೇಕಾಗತ್ತೆ, ಗ್ರೂಪ್ಸ್ ಮಾಡ್ಬೇಕಾಗತ್ತೆ, ಅಲ್ವಾ? ಅವಾಗ ಎಲ್ರಿಗೂ ತಲೆನೋವು ಬರ್ಬೇಕಲ್ವಾ? ಸೊ ಎಲ್ರಿಗೂ ತಲೆನೋವು 5 ಜನ ಇಲ್ಲಿ, 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 ಗೊತ್ತಾಯ್ತಾ? ಅವಾಗ ಎಲ್ರಿಗೂ ತಲೆನೋವು ಬಂದ್ಮೇಲೆ ನಿಯಂತ್ರಣ ಗುಂಪಿಗೆ ಏನು ಮಾತ್ರೆ ಕೊಡೋದು ಬೇಡ, ಸ್ಯಾರಿಡಾನ್ ಮಾತ್ರೆ ಕೊಡೋದು, ಆಸ್ಪಿರಿನ್ ಮಾತ್ರೆ ಕೊಡೋದು, ಈ ಗ್ರೂಪಿಗೆ ಆಸ್ಪಿರಿನ್ ಕೊಡೋದು, ಈ ಗ್ರೂಪ್ ಕ್ರೋಸಿನ್ ಕೊಡೋದು, ಈ ಗ್ರೂಪ್ ಬೋಸಿನ್ ಕೊಡೋದು. ಓಕೆ, ಈ ನಿಯಂತ್ರಣ ಗುಂಪಿಗೆ 4 ದಿವಸ ಆಗುತ್ತೆ ಅಂತ ಗೊತ್ತಾಗುತ್ತೆ ಇಟ್ಕೊಂಡು ತಲೆನೋವು ವಾಸಿ ಆಗಕ್ಕೆ. ಸ್ಯಾರಿಡಾನ್ 3 ದಿವಸ, ಆಸ್ಪಿರಿನ್ 2 ದಿವಸ, ಕ್ರೋಸಿನ್ಗೆ 3 ದಿವಸ. ಬಟ್ ಈ ಬೋಸಿನ್ನು ಒಂದೇ ದಿವಸದಲ್ಲಿ ವಾಸಿ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಗೊತ್ತಾಗತ್ತೆ ಈ ಬೋಸಿನ್ನು ಇರೋ ಈ ಮಾರ್ಕೆಟ್ಲಿರೋ ಪದಾರ್ಥಗಳಿಗಿಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗತ್ತೆ, ಅಲ್ವಾ? ಸೊ ಇದೇ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಹೆಂಗೆ ಈ ಮಾರ್ಗ ಈ ತರೀಕ ಉಪಯೋಗಿಸ್ಕೊಂಡು ಅನಾಲಿಸಿಸ್ ಮಾಡಿ, ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ತಿಳ್ಕೊಬೋದು ಹೊಸ ಬಂದಿರೋ ವಸ್ತು ಬೇರೆ ವಸ್ತುಗಿಂತ ಚೆನ್ನಾಗಿದೆಯಾ. ಹೊಸ ವಸ್ತು ಎರಡು ಪ್ರಶ್ನೆ ಉತ್ತರ ಕೊಡ್ತಾ ಇದೀವಿ. ಒಂದು, ಹೊಸ ವಸ್ತು ಕೆಲಸ ಮಾಡುತ್ತಾ, ಇನ್ನೊಂದು, ಹೊಸ ವಸ್ತು ಬೇರೆ ವಸ್ತುಗಳು ಇರೋ ವಸ್ತುಗಳಿಗಿಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತಾ. 2 ಪ್ರಶ್ನೆ ಉತ್ತರ ಕೊಡ್ತಾ ಇದೀವಿ. ಸೊ ಈ ತರ ನಾವು ಪ್ರಾಜೆಕ್ಟ್ಸ್ ಮಾಡುವಾಗ ತುಂಬಾ ಮಾಡ್ತಾರೆ ಇದರಲ್ಲಿ. ಕೆಲಸಕ್ಕೆ ಹೋದ್ಮೇಲೆ ನೀವು ಮಾಡುವಾಗ 1-2 ತೊಂದರೆ ಇರುತ್ತೆ, ಅದ್ರ ವಿಚಾರ ಮಾತಾಡೋಣ. ತೊಂದರೆಗಳ ಹೆಸರು ಹೇಳ್ತೀನಿ. ಅದಕ್ಕೆ ಏನಂತಾರೆ, ಅದಕ್ಕೆ ಪಕ್ಷಪಾತ, ಇಂಗ್ಲಿಷಲ್ಲಿ ಬಯಾಸ್ ಅಂತ ಕರೀತಾರೆ. ಪಕ್ಷಪಾತ. ಓಕೆ, ಪಕ್ಷಪಾತ ಅಂತ ಕರೀತಾರೆ, ಗೊತ್ತಾಯ್ತಾ? ಸೊ ಇವಾಗ 1 ಸೆಕೆಂಡು. ಸೊ ಈ ತರ ನಾವು ವಿಶ್ಲೇಷಣೆ ಮಾಡುವಾಗ, ಅನಾಲಿಸಿಸ್ ಮಾಡುವಾಗ ಒಂದು ವಿಚಾರ ಮಾತ್ರ ಯೋಚನೆ ಮಾಡಬೇಕು, ಪಕ್ಷಪಾತ ಅಂತ ಕರೀತಾರೆ. ಓಕೆ, ಸೊ ಅದನ್ನ 1 ನಿಮಿಷ ನಾನು ಎರೇಸ್ ಮಾಡ್ತೀನಿ ಇದನ್ನ. ಸರಿಯಪ್ಪ, ಯಾಕೋ ಎರೇಸ್ ಆಗ್ತಾ ಇಲ್ಲ ಸರಿ. ಓಕೆ, ಪಕ್ಷಪಾತ ಅಂತ ಕರೀತಾರೆ. ಓಕೆ, ಇಂಗ್ಲಿಷಲ್ಲಿ ಬಯಾಸ್ ಅಂತ ಕರೀತಾರೆ. ಓಕೆ, ಪಕ್ಷ ಪಕ್ಷಪಾತ. ಓಕೆ, ಸೊ ಯಾವ ತರ ಪಕ್ಷಪಾತ ಇರ್ಕೊಡ್ದು. ಇವಾಗ ಪಕ್ಷಪಾತ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ 1 ನಿಮಿಷ. ಇವಾಗ ಇವಾಗ ಮೆಡಿಸಿನ್ ಕೊಡ್ತೀವಿ ಅಂತ, ಈ ಮೆಡಿಸಿನ್ ವಿಚಾರ ಮಾತಾಡೋದಲ್ಲ, ಈ ಮಾತ್ರೆ ವಿಚಾರ. ಸೊ ಒಬ್ಬ ಮನುಷ್ಯ, ಇಲ್ಲಿ ಇನ್ನೊಬ್ಬ ಮನುಷ್ಯ. ಓಕೆ, ಒಬ್ಬ ಮನುಷ್ಯ, ಇನ್ನೊಬ್ಬ ಮನುಷ್ಯ. ಓಕೆ, ಒಬ್ಬನಿಗೆ ಮೆಡಿಸಿನ್ ಕೊಡೋದು ನಿಯಂತ್ರಣ ಗುಂಪು, ಒಬ್ಬನಿಗೆ ಮೆಡಿಸಿನ್ ಕೊಡೋದು ಮಾತ್ರೆ ಇಲ್ಲ, ಒಬ್ಬನಿಗೆ ಮಾತ್ರೆ ಕೊಡಲ್ಲ, ಏನು ಕೊಡಲ್ಲ, ಇನ್ನೊಬ್ರಿಗೆ ಮಾತ್ರೆ ಕೊಡೋದು ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಯಾವ ತರ ಫಸ್ಟ್. ಸೊ ಇವಾಗ ಈ ಇಬ್ರಿಗೂ ತಲೆನೋವು ಬಂದಿದೆ. ಓಕೆ, ಆಮೇಲೆ ಇವನಿಗೆ ಮಾತ್ರೆ ಕೊಡಲ್ಲ, ಇವನಿಗೆ ಮಾತ್ರೆ ಕೊಡ್ತೀವಿ. ಗೆ ಮಾತ್ರೆ ಕೊಡ್ತೀವಿ, ಬಿಗೆ ಮಾತ್ರೆ ಕೊಡಲ್ಲ. ಓಕೆ, ಇಬ್ರಿಗೂ ತಲೆನೋವು ಬಂದಿದೆ. ತಲೆನೋವು ಬಂದಾಗ ಹೇಗೆ ತಲೆನೋವು ಹೋಗ್ಲಿಲ್ಲ, ಇವನಿಗೆ ತಲೆನೋವು ಹೋಯ್ತು. ಅವಾಗ ನಾವು ಪರಿಣಾಮ ಏನು ಅಂತ ತಿಳ್ಕೊಬೋದು. ಆ, ಓ ಈ ಬೋಸಿನ್ ಮೆಡಿಸಿನ್ ಇಂದ ತಲೆನೋವು ವಾಸಿ ಆಗತ್ತೆ ಅಂತ ತಿಳ್ಕೊಬೋದು, ಅಲ್ವಾ? ಇಲ್ಲ, ಯಾಕೆಂದ್ರೆ ಇದ್ರ ಪಕ್ಷಪಾತ ಇದೆ. ಯಾಕೆಂದ್ರೆ ಇವಾಗ ಇಲ್ಲಿ ಒಬ್ಬ ಇದ್ದಾನೆ, ಇಲ್ಲಿ ಇನ್ನೊಬ್ಬ ಇದ್ದಾನೆ. ಸೊ ಇದರಲ್ಲಿ ಈ ಬಿ ನನ್ನ ಮನುಷ್ಯನೇ ಬೇರೆ ಇರ್ಬೋದು, ಇವನ್ ಬೇರೆ ತರ ಇರ್ಬೋದು. ಇವನು ದಷ್ಟಪುಷ್ಟವಾಗಿರ್ಬೋದು, ಎ ಬೇರೆ ದಷ್ಟಪುಷ್ಟವಾಗಿರ್ಬೋದು, ಬಿ ತುಂಬಾ ಆ, ಕಾಯಿಲೆ ಮನುಷ್ಯ ಇರ್ಬೋದು. ಇದ್ರೆ ಎ ಕಾಯಿಲೆ ಮನುಷ್ಯ ಇರ್ಬೋದು, ಬಿ ಕಾಯಿಲೆ ಮನುಷ್ಯ ತುಂಬಾ ಇವಾಗ ಎ ತುಂಬಾ ಕಾಯಿಲೆ ಮನುಷ್ಯ ಇದೆ ಅಂತ ಎಲ್ಲ 3 ಕಾಯಿಲೆ ಬಿಡ್ತಾ ಇರ್ತಾನೆ, ತಲೆನೋವು ಒಂದೆಲ್ಲ ಬೇರೆ ತರ ಎಲ್ಲಾ ತರನು ಬಿಡ್ತಾ ಇರ್ತಾನೆ.
ಬಿ ನವನು ಖಾಲಿನೇ ಬರಲ್ಲ, ತುಂಬಾ ದಷ್ಟಪುಷ್ಟವಾಗಿದ್ದಾನೆ, ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ತುಂಬಾ ಹೆಲ್ತಿ ಆಗಿದ್ದಾನೆ. ಸೊ ಇಬ್ರಿಗೂ ತಲೆನೋವು ಬಂತು. ಅವಾಗ ಎಗೆ ಮೆಡಿಸಿನ್ ಕೊಡ್ಲಿಲ್ಲ, ಬಿಗ್ ಮೆಡಿಸಿನ್ ಕೊಟ್ವಿ. ಓಕೆ. ಸೊ ಎಗೆ ತಲೆನೋವು ಹೋಗ್ಲಿಲ್ಲ, ಬಿಗ್ ತಲೆನೋವು ಹೋಯ್ತು. ಆದ್ರೆ ಬಿ ತುಂಬಾ ದಷ್ಟಪುಷ್ಟ ಮನುಷ್ಯ, ತುಂಬಾ ಸ್ಟ್ರಾಂಗ್ ಮನುಷ್ಯ. ಸೊ ಇವಾಗ ಅವನು ತುಂಬಾ ಹೆಲ್ತಿ ಆಗಿರೋದ್ರಿಂದ ತಲೆನೋವು ಹೋಯ್ತಾ, ಇಲ್ದರೆ ಬೋಸಿನಿಂದ ತಲೆನೋವು ಹೋಯ್ತು ಅಂತ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ಪಕ್ಷಪಾತ ಅಂತ ಕರೀತಾರೆ. ನಾವು ಸೆಲೆಕ್ಟ್ ಮಾಡಿರೋ ಜನಗಳು, ನಿಯಂತ್ರಣ ಗುಂಪಿಗೂ ಆಮೇಲೆ ಚಿಕಿತ್ಸೆ ಗುಂಪಿಗೂ ಸೆಲೆಕ್ಟ್ ಮಾಡಿರೋ ಜನಗಳು ಬೇರೆ ಬೇರೆ ಥರವ್ರು ಇದ್ರೆ, ಅವಾಗ ಒಂದು ಒಂದು ಟ್ರೀಟ್ಮೆಂಟ್ ಕೊಟ್ರೆ, ಒಂದು ಚಿಕಿತ್ಸೆ ಕೊಟ್ರೆ, ಆ ಚಿಕಿತ್ಸೆಗಿಂದ ಅವ್ರಿಗೆ ವಾಸಿ ಆಯ್ತಾ, ಸರಿ ಹೋಯ್ತಾ, ಇಲ್ದರೆ ಅವರೇ ಬೇರೆ ಆಗಿರೋದ್ರಿಂದ ವಾಸಿ ಆಯ್ತಾ ಅಂತ ಗೊತ್ತಾಗಲ್ಲ ಅಲ್ವಾ? ಅದಕ್ಕೆ ಗೊತ್ತಾಗದೇ ಇರೋದ್ರಿಂದ ಪಕ್ಷಪಾತ ಅಂತ ಕರೀತಾರೆ. ಅದನ್ನ ಹೆಂಗೆ ಪರಿಹಾರ ಮಾಡೋದು, ಸಾಲ್ವ್ ಮಾಡೋದು? ಹೆಂಗೆ ಈ ಪಕ್ಷಪಾತ ಇಲ್ಲದೆ ಇರತ್ತಲ್ಲ, ಯಾಕಂದ್ರೆ ಇದರಿಂದ ನಾವು ಇವಾಗ ಇದು ಒಬ್ಬ ಮನುಷ್ಯ ಇಟ್ಕೊಂಡು ಇನ್ನೊಬ್ಬ ಮನುಷ್ಯ ಇಟ್ಕೊಂಡು ನಾವು ಮಾಡಿದ್ರೆ, ಈ ಪ್ರಾಜೆಕ್ಟ್ ಮಾಡಿದ್ರೆ, ಅವಾಗ ನಾವು ಒಂದು ಕನ್ಕ್ಲೂಷನ್, ಒಂದು ಒಂದು ನಿರ್ಧಾರ ತಗೊಂಡ್ರೆ ತಪ್ಪಿರ್ಬೋದು ಅಲ್ವಾ? ಇದು ಹೇಳಿದ್ನಲ್ಲ, ಇವನು ತುಂಬಾ ಕಾಯಿಲೆ ಮನುಷ್ಯ, ಇನ್ನೊಬ್ಬ ತುಂಬಾ ತುಂಬಾ ಸ್ಟ್ರಾಂಗು, ತುಂಬಾ ಹೆಲ್ತಿ ಮನುಷ್ಯ. ಓಕೆ. ಆ ಇವನು ಮೆಡಿಸಿನ್ ಕೊಟ್ವಿ, ಇವನು ಮೆಡಿಸಿನ್ ಕೊಡ್ಲಿಲ್ಲ, ಬಿಗೆ ತಲೆನೋವು ಹೊಟ್ಟೋಯ್ತು. ಅವಾಗ ನಾವು ಬೋಸಿನಿಂದ ಆಗೋಯ್ತು ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅವ್ನು ತುಂಬಾ ಹೆಲ್ತಿ ಆಗಿರೋದ್ರಿಂದ ಅವನು ಅದರಿಂದಾನೇ ಹೋಗಿರ್ಬೋದು, ತಲೆ ಮೆಡಿಸಿನ್ ಇಲ್ದೇನೆ ಹೋಗ್ತಾ ಇರ್ಬೋದು ಅಲ್ವಾ? ಸೊ ಅದನ್ನ ಹೆಂಗ್ ಸಾಲ್ವ್ ಮಾಡೋದು, ಹೆಂಗೆ ನಾವು ಆ, ಇದ್ರಿಂದ ಆಯ್ತು ಅದರಿಂದ ಆಯ್ತು ಅಂತ ಗೊತ್ತಾಗಲ್ಲ ಅಲ್ವಾ? ಅದನ್ನ ಸಾಲ್ವ್ ಮಾಡಕ್ಕೆ ಈ ಪಕ್ಷಪಾತನ ಕಡಿಮೆ ಮಾಡಬೇಕು. ಆ ಪಕ್ಷಪಾತ ತುಂಬಾ ಇದ್ರೆ ಅವಾಗ ನಾವು ಒಂದು ನಿರ್ಧಾರ, ಒಂದು ಕನ್ಕ್ಲೂಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ. ಕನ್ಕ್ಲೂಷನ್ ಅಂತ ಏನು ಕರೀತಾರೆ? ಒಂದ್ ನಿಮಿಷ ನಾನು ನೋಡ್ತೀನಿ, ಒಂದ್ ಸೆಕೆಂಡು. ಕನ್ಕ್ಲೂಷನ್, ಕನ್ಕ್ಲೂಷನ್, ಸಾರಿ, ಕನ್ಕ್ಲೂಷನ್ ಅಲ್ಲಪ್ಪ, ಕನ್ಕ್ಲೂಷನ್, ತೀರ್ ಒಂದು ಆ, ಅದೇ ತೀರ್ಮಾನ, ಒಂದು ತೀರ್ಮಾನ ತಗೊಳಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಓಕೆ. ಅದನ್ನ ಕಡಿಮೆ ಮಾಡೋದು, ಆ ಪಕ್ಷಪಾತನ ಕಡಿಮೆ ಮಾಡೋದು. ಸೊ ಒಂಥರ ಏನ್ ಕಡಿಮೆ ಮಾಡೋದು ಅಂದ್ರೆ, ಆ ಆ, ಜಾಸ್ತಿ ಅದನ್ನ ಜಾಸ್ತಿ ಗುಂಪುಗಳಲ್ಲಿ ಜಾಸ್ತಿ ಜನಗಳನ್ನ ಸೇರಿಸೋದು, ಗೊತ್ತಾಯ್ತಾ? ಅದು ಮಾದರಿ ಗಾತ್ರ ಜಾಸ್ತಿ ಮಾಡ್ಬೋದು. ಸೊ ಬಿ ಮಾಡೋ ಬದಲು ಇಲ್ಲಿ ಒಂದು 6 ಜನ, ಒಂದು 5 ಜನ, ಓಕೆ, ಬಿ ಇಲ್ಲೂ 5 ಜನ ಇದ್ರೆ ಅವಾಗ ಸ್ವಲ್ಪ ಈ ಪಕ್ಷಪಾತ ಕಡಿಮೆ ಆಗತ್ತೆ, ಗೊತ್ತಾಯ್ತಾ? ಸೊ ಇಬ್ಬರೇ ಇರೋ ಬದಲು, ಏ ನಿಯಂತ್ರಣ ಗುಂಪಲ್ಲಿ ಆಮೇಲೆ ಚಿಕಿತ್ಸೆ ಗುಂಪಲ್ಲಿ ಒಬ್ಬೊಬ್ಬರೇ ಇರೋ ಬದಲು ಈ ಕಡೆ ಒಂದು 5 ಜನ, ಆ ಕಡೆ ಒಂದು 5 ಜನ ಇದ್ರೆ ಅವಾಗ ಏನಾಗತ್ತೆ? ಅವಾಗ ಸ್ವಲ್ಪ ಈ ಪಕ್ಷಪಾತ ಕಡಿಮೆ ಮಾಡ್ಬೋದು, ಯಾಕಂದ್ರೆ ಮಾದರಿ ಗಾತ್ರನ ಜಾಸ್ತಿ ಮಾಡಿದೀವಿ, ಗೊತ್ತಾಯ್ತಾ? ಸೊ ಹೆಂಗೆ ಈ ಪಕ್ಷಪಾತ ಕಡಿಮೆ ಮಾಡ್ಬೋದು? ಮಾದರಿ ಗಾತ್ರ ಜಾಸ್ತಿ ಮಾಡ್ಬೋದು. ಸೊ ಬರೀ ಒಬ್ಬ ಮನುಷ್ಯ ನಿಯಂತ್ರಣ ಗುಂಪಲ್ಲಿ, ಇನ್ನೊಬ್ಬ ಮನುಷ್ಯ ನಿಯಂತ್ರಣ ಗುಂಪಲ್ಲಿ ಮಾಡಿದ್ರೆ ಅವಾಗ ಪಕ್ಷಪಾತ ಇರುತ್ತೆ. ಅದಕ್ಕೆ ನಾವು ಅಗ್ರಿಕಲ್ಚರಲ್ ಪ್ರಾಜೆಕ್ಟ್ ಅಲ್ಲಿ ಒಂದೊಂದು ಗುಂಪಲ್ಲಿ ನೀವು ನೋಡಿರ್ಬೋದು, ಮೂರ್ ಮೂರ್ ಪ್ಲಾಂಟ್ಸ್ ಇಟ್ಕೊಂಡಿದ್ವಿ. ಅವಾಗ ಸರಾಸರಿ ತಗೊಂಡು ಮಾಡಿದ್ವಿ. ಅವಾಗ ಒಂದು ಪ್ಲಾಂಟ್ ಸ್ವಲ್ಪ ಜಾಸ್ತಿ ಬೆಳೆಯೋದು, ಅದರಿಂದ ಈ ಪಕ್ಷಪಾತ ಬಂದ್ಬಿಡುತ್ತೆ. ಸೊ ಜಾಸ್ತಿ ಸ್ಯಾಂಪಲ್ ಸೈಜ್ ಇದ್ದಷ್ಟು ಇನ್ನೂ ಒಳ್ಳೆಯದು. ಇವಾಗ ನಾನು ನಿಮ್ಗೆ 3 ಪ್ಲಾಂಟ್ ಸಾಕು ಅಂತ ಹೇಳಿದೆ. ಆಕ್ಚುಲಿ ಇವಾಗ ಇಂಥ ಇದಲ್ಲಿ ನಿಜವಾಗ್ಲೂ ಮಾಡೋದಾದ್ರೆ ಒಂದು ನಿಯಂತ್ರಣ ಗುಂಪಲ್ಲಿ 15 ಪ್ಲಾಂಟ್, 20 ಪ್ಲಾಂಟ್ ಗಿಡಗಳು, ಪ್ರತಿ ಚಿಕಿತ್ಸೆ ಗುಂಪಲ್ಲೂ 20 ಪ್ಲಾಂಟ್ ಇಟ್ಕೊಳ್ಳೋದು ವಾಸಿ. ಓಕೆ. ಇವಾಗ ಈ ತಲೆನೋವು ಮಾಡೋದಾದ್ರೆ ಇಲ್ಲಿ 100 ಜನ ಇಟ್ಕೊಳ್ಳೋದು, ಈ ಕಡೆ 100 ಜನ ಇಟ್ಕೊಳ್ಳೋದು, ಅದು ವಾಸಿ. ಓಕೆ. ತುಂಬಾ ಸ್ಯಾಂಪಲ್ ಸೈಜ್ ಮಾಡೋದು ಕಷ್ಟ, ದುಡ್ಡು ಖರ್ಚಾಗತ್ತೆ ಜಾಸ್ತಿ ಅಲ್ವಾ? 100 ಜನ, ಈಗ 100 ಜನ ನಿಯಂತ್ರಣ ಗುಂಪಿಗೆ, ಚಿಕಿತ್ಸೆ ಗುಂಪಿಗೆ ಎಲ್ಲಿಂದ ತರಕಾಗತ್ತಲ್ವಾ? ಸೊ ಒಂದು ಅಟ್ಲೀಸ್ಟ್ ಒಂದು 20 ಜನ ಈ ಕಡೆ, 20 ಜನ ಆ ಕಡೆ, 5 ಜನ ಈ ಕಡೆ, 5 ಜನ ಈ ಕಡೆ ಮಾಡಿದ್ರೆ ಸ್ವಲ್ಪ ಮಾದರಿ ಗಾತ್ರ, ಸ್ಯಾಂಪಲ್ ಸೈಜ್ ಅಂತ ಕರೀತಾರಲ್ಲ, ಸೊ ಸ್ಯಾಂಪಲ್ ಸೈಜ್ ಜಾಸ್ತಿ ಮಾಡಿದ್ರೆ ಪಕ್ಷಪಾತ ಕಡಿಮೆ ಆಗುತ್ತೆ. ಓಕೆ. ಅದೊಂದು ಅದೊಂದು ತರೀಕ, ಆ, ಪಕ್ಷಪಾತ ಕಡಿಮೆ ಮಾಡ್ಬೇಕಾದ್ರೆ. ಎರಡನೇದೇನು ಅಂದ್ರೆ, ಆ ಆ, ಇದು ಏನಂತಾರೆ, ಆ ತಡೀರಿ ಒಂದು ನಿಮಿಷ, ಅದು ಓದ್ತೀನಿ, ಅದು ಏನು ಅಂತ, ಅದು ಒಂದು ನಿಮಿಷ, ಒಂದೇ ನಿಮಿಷಪ್ಪ, ಒಂದೇ ನಿಮಿಷ, ಒಂದೇ ನಿಮಿಷ ಬಂದೆ. ಸೊ ಎರಡನೇದು ತರೀಕ ಏನು ಅಂದ್ರೆ, ಆಯ್ಕೆ ಪಕ್ಷಪಾತ ಅಂತ ಕರೀತಾರೆ, ಸೆಲೆಕ್ಷನ್ ಬಯಸ್ ಅಂತ ಕರೀತಾರೆ. ಓಕೆ. ಆ ಆಯ್ಕೆಯನ್ನು ಸ್ವಲ್ಪ ಸರಿ ಮಾಡಬೇಕು. ಆಯ್ಕೆ ವಿಚಾರ ಮಾತಾಡೋಣ. ಇವಾಗ ನೀವು ಎ ಗ್ರೂಪ್ ಅಲ್ಲಿ, ನಿಯಂತ್ರಣ ಗುಂಪಲ್ಲಿ ಬರೀ 30 ವರ್ಷದ ಜನಗಳನ್ನು, ಇಲ್ಲಿರೋದು ಎಲ್ಲ 50 ವರ್ಷದ ಜನಗಳು,
ಇಲ್ದರೆ ಇದಲ್ಲಿ ಬರೀ 50 ಜನದ್ದು 50 ವರ್ಷದ್ದು ಇಲ್ಲಿ ಬರೀ 30 ಮಾಡಿದ್ರೆ ಅವಾಗಲೂ ಕಷ್ಟ ಆಗತ್ತೆ. ಅದು ಆಯ್ಕೆ ಪಕ್ಷಪಾತ ಆಗೋಗುತ್ತೆ. ಓಕೆ. ಸೊ ಆಯ್ಕೆನೂ ಸರಿ ಮಾಡಬೇಕು. ಎಲ್ಲಾ ಕಡೆನೂ ಅದೇ ತರದ ಜನಗಳು ಇರಬೇಕು. ಸೊ ನಿಯಂತ್ರಣ ಗುಂಪಲ್ಲೂ 30 ವರ್ಷದ ಜನಗಳು, ಆ, ಆಮೇಲೆ ಇದರಲ್ಲೂ ಚಿಕಿತ್ಸೆ ಗುಂಪಲ್ಲೂ 30 ವರ್ಷದ ಜನಗಳಿದ್ರೆ ಅವಾಗ ಈ ಆಯ್ಕೆ ಪಕ್ಷಪಾತ ಇರಲ್ಲ. ಗೊತ್ತಾಯ್ತಾ? ಅದನ್ನ ಸೆಲೆಕ್ಷನ್ ಸರಿ ಮಾಡಬೇಕು ಅಂತ ಹೇಳ್ತಾರೆ. ಓಕೆ. ಆಯ್ಕೆ ಸರಿಯಾಗಿ ಮಾಡಬೇಕು. ಅಂದ್ರೆ ನಿಯಂತ್ರಣ ಗುಂಪಲ್ಲಿ ಯಾರು ಇರ್ತಾರೋ ಅದೇ ತರದವ್ರನ್ನ ಈ ಕಡೆ ತರಬೇಕು. ನಿಯಂತ್ರಣ ಗುಂಪಲ್ಲಿ ತುಂಬಾ ದಷ್ಟಪುಷ್ಟವಾಗಿರೋದಾದ್ರೆ ಚಿಕಿತ್ಸೆ ಗುಂಪಲ್ಲೂ ದಷ್ಟಪುಷ್ಟವಾಗಿರೋ ಜನಗಳನ್ನೇ ಮಾಡಬೇಕು. ನಿಯಂತ್ರಣ ಗುಂಪಲ್ಲಿ ಸಣ್ಣ ಮಕ್ಕಳಿದ್ರೆ ಚಿಕಿತ್ಸೆ ಗುಂಪಲ್ಲೂ ಸಣ್ಣ ಮಕ್ಕಳೇ ಇಟ್ಕೋಬೇಕು. ಸೊ ಈ ಕಡೆ ಹೆಂಗಿದ್ಯೋ ಆ ಕಡೆನೂ ಹಂಗೆ ಇರಬೇಕು. ಗೊತ್ತಾಯ್ತಾ? ಸೊ ಸೆಲೆಕ್ಷನ್, ಆಯ್ಕೆ ಸರಿ ಮಾಡಬೇಕು. ಆಯ್ಕೆ ಸರಿ ಮಾಡಿದ್ರೆ ಪಕ್ಷಪಾತ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ? ಆಮೇಲೆ ಮೂರನೇದೇನು ಅಂದ್ರೆ ಸಮಯ. ಓಕೆ, ಟೈಮ್. ಸೊ ಇವಾಗ ಈ ಮೆಡಿಸಿನ್ ಅನ್ನ ಇವಾಗ ಒ- ಒಂದು ಗ್ರೂಪ್ ಅಲ್ಲಿ ಮೆಡಿಸಿನ್ ಕೊಡೋದು, ಇನ್ನೊಂದು ಗ್ರೂಪ್ ಮೆಡಿಸಿನ್ ಕೊಡಲ್ಲ ಅಂತ ಹೇಳಿದ್ವಿ ಅಲ್ವಾ? ಆದ್ರೆ ಒಬ್ರಿಗೆ ಮೆಡಿಸಿನ್ ಕೊಡ್ತಾ ಇದೀವಿ, ಒಬ್ರಿಗೆ ಮೆಡಿಸಿನ್ ಕೊಡ್ತಾ ಇಲ್ಲ, ಬೇರೆ ಜನ ಅದು. ಸೊ ಸರಿಯಾಗಿ ರಿಯಲಿ ಮಾಡ್ಬೇಕಾದ್ರೆ ಒಬ್ಬೇ ಮನುಷ್ಯನನ್ನ ಅವನಿಗೆ ಫಸ್ಟ್ ತಲೆನೋವು ಬಂದಾಗ ಮೆಡಿಸಿನ್ ಕೊಡೋದು, ತಲೆನೋವು ಇನ್ನೊಂದ್ಸತಿ ತಲೆನೋವು ಬಂದಾಗ ಮೆಡಿಸಿನ್ ಕೊಡದೇ ಇರೋದು, ಅದೇ ಮನುಷ್ಯನಲ್ಲಿ ಹಂಗ್ ಮಾಡಿದ್ರೆ ಸುಲಭ ಅಲ್ವಾ? ಅವಾಗ ಯಾವ ಪಕ್ಷಪಾತನೂ ಇರಲ್ಲ. ಇವಾಗ ನೀವು ಗಿಡಗಳು ಬೆಳೆಸಿದ್ರಿ, 3 ಗಿಡಗಳು ನಿಯಂತ್ರಣ ಗುಂಪು ಮಾಡಿದ್ವಿ, ಇನ್ನು ಬೇರೆ 3 ಗಿಡಗಳನ್ನ ಚಿಕಿತ್ಸೆ ಗುಂಪು ಮಾಡಿದ್ವಿ. ಬಟ್ ಅದೇ ಗಿಡಕ್ಕೆ ಫಸ್ಟ್ ನಿಯಂತ್ರಣ ಗುಂಪು ಮಾಡಿ ಅದೇ ಗಿಡಗಳನ್ನ ಚಿಕಿತ್ಸೆ ಗುಂಪು ಮಾಡಿದ್ರೆ ಅವಾಗ ಯಾವ ಭೇದ ಭಾದವ ಯಾವ ಪಕ್ಷಪಾತನೂ ಇರಲ್ಲ. ಅದು ಕಷ್ಟ ಅಲ್ವಾ? ಒಂದು ಗಿಡಗಳನ್ನ ನಿಯಂತ್ರಣ ಗುಂಪು ಮಾಡಿದ್ಮೇಲೆ ಅದಕ್ಕೆ ಚಿಕಿತ್ಸೆ ಹೆಂಗ್ ಕೊಡಕ್ ಸಾಧ್ಯ? ಆ ಅದಕ್ಕೆ 2 ಜೀವ ಇರತ್ತಾ? ಒಂದೇ ಜೀವ ಅಲ್ವಾ? ತುಂಬಾ ಕಷ್ಟ ಅದು. ಮೆಡಿಸಿನ್ಸ್ ಮಾಡ್ಬೋದು, ಯಾಕಂದ್ರೆ ಒಂದ್ ಮಾಡ್ಬೋದು. 5 ಜನ ಸೇರ್ಕೊಂಡು 2 ಗ್ರೂಪ್ ಮಾಡೋ ಬದಲು 5 ಜನ ತಗೊಂಡು ಅವ್ರಿಗೆ ಮೊದಲನೇ ತಲೆನೋವು ಬಂದಾಗ ಮೆಡಿಸಿನ್ ಕೊಡ್ಕೊಡುದು, ಅದು ನಿಯಂತ್ರಣ ಆಗುತ್ತೆ. ಎರಡನೇ ತಲೆನೋವು ಬಂದಾಗ ಅವ್ರು ಮೆಡಿಸಿನ್ ಕೊಡೋದು, ಅದಾಗ ಅವರೇನೆ ಚಿಕಿತ್ಸೆ ಗುಂಪಾಗ್ತಾರೆ. ಅವಾಗ A B ಇರಲ್ಲ. ಎ ಒಂದು ಸಮಯದಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡ್ಕೂಡ್ದು, ನಿಯಂತ್ರಣ ಆಗುತ್ತೆ. ಅದೇ ಎಗೆ 5 ಜನಕ್ಕೆ ನೆಕ್ಸ್ಟ್ ತಲೆನೋವು ಬಂದಾಗ ಚಿಕಿತ್ಸೆ ಕೊಡಬೇಕು, ಅವಾಗ ಅವ್ರದ್ದು ಚಿಕಿತ್ಸೆ ಗುಂಪಾಗತ್ತೆ. ಅದೇ ಜನನ್ನ ಚಿಕಿತ್ಸೆ ಗುಂಪಲ್ಲೂ ಆಮೇಲೆ ನಿಯಂತ್ರಣ ಗುಂಪಲ್ಲೂ ಉಪಯೋಗಿಸ್ಕೊಂಡ್ರೆ ಅವಾಗ ಟೈಮ್ ಪಕ್ಷಪಾತನೂ ಹೊಟ್ಟೋಗುತ್ತೆ. ಗೊತ್ತಾಯ್ತಾ? ಸೊ 3 ತರ ತರಿಕೆಗಳಿದೆ. ಬಟ್ 3ನೇ ತರ ತರಿಕೆ ಮಾಡೋದು ತುಂಬಾ ಕಷ್ಟ, ಟೈಮ್ ತಗೊಳುತ್ತೆ. ಯಾಕಂದ್ರೆ ಒಬ್ರು ತಲೆನೋವು ಬಂದಾಗ ಔಷಧಿ ಕೊಟ್ಬಿಡುದು, ಆಮೇಲೆ ತಲೆನೋವು ಬಂದಾಗ ಔಷಧಿ ಕೊಡ್ಬೇಕು. ಸೊ ಒಂದೇ ಟೈಮಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ. ಇದಲ್ಲಾದ್ರೆ A B ಎರಡು ಗುಂಪುಗಳಿದ್ರೆ ಒಂದೇ ಟೈಮಲ್ಲಿ 2 ತರಾನು ಮಾಡ್ಬೋದು. ನಿಯಂತ್ರಣ ಮಾಡ್ಬೋದು, ಚಿಕಿತ್ಸೆ. ಇವಾಗ ನೀವು ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅಲ್ಲಿ ಒಂದೇ ಟೈಮಲ್ಲಿ ನಿಯಂತ್ರಣ ಗುಂಪಿಗೂ ಮಾಡ್ತಾ ಇದ್ರಿ, ಮೆಷರ್ ಮಾಡ್ತಾ ಇದ್ರಿ, ಚಿಕಿತ್ಸೆ ಗುಂಪಿಗೂ ಮೆಷರ್ ಮಾಡ್ತಾ ಇದ್ರಿ. ಬಟ್ ಇವಾಗ ಬೇರೆ ಬೇರೆ ಟೈಮಲ್ಲಿ ಮಾಡ್ಬೇಕಾಗತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ ಅಲ್ವಾ? ಅದು ತುಂಬಾ ಕಷ್ಟ, ಇದನ್ನ ಸಾಲ್ವ್ ಮಾಡೋದು ತುಂಬಾ ಕಷ್ಟ. ಬಟ್ ಇದು ಸ್ಯಾಂಪಲ್ ಸೈಜ್ ಜಾಸ್ತಿ ಮಾಡಬೇಕು. ಆಮೇಲೆ ಯಾವ ತರದ ಜನ, ಯಾವ ತರ ಜನನ ಉಪಯೋಗಿಸ್ಕೋದೀವ ನಿಯಂತ್ರಣ ಗುಂಪಲ್ಲಿ, ಅದೇ ತರ ಜನನ ಚಿಕಿತ್ಸೆ ಗುಂಪಲ್ಲೂ ಉಪಯೋಗಿಸ್ಕೋಬೇಕು. ಗೊತ್ತಾಯ್ತಾ? ಸೊ ಹಂಗೆ ಪಕ್ಷಪಾತ ಕಡಿಮೆ ಮಾಡಬೇಕು. ಈ ತರ ನೀವು ಯಾವ್ದಾರ ಒಂದು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಪಕ್ಷಪಾತ ಕಡಿಮೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸರಿ. ಇವಾಗ ನಾನು ನಿಮಗೆ ಆ, ಈ ಇದು ಹೆಂಗೆ ನೀವು ಕೃಷಿ ಪ್ರಾಜೆಕ್ಟ್ ಮಾಡಿದ್ರೋ, ಈ ತರಿಕಾ ಉಪಯೋಗಿಸ್ಕೊಂಡು ಈ ತರ ವಿಶ್ಲೇಷಣೆ ಮಾಡಿದ್ರೋ, ಅದೇ ತರ ವಿಶ್ಲೇಷಣೆ ಮಾಡೋದು ಬೇರೆ 5 ಪ್ರಾಜೆಕ್ಟ್ಸ್ ಕೊಡ್ತೀನಿ. ಓಕೆ. ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೆಂಗೆ ಉಪಯೋಗಿಸೋದು ಅಂತ ಪ್ರಾಜೆಕ್ಟ್ಸ್ ಕೊಡ್ತೀನಿ, ಅದನ್ನ ನೀವು ನೆಕ್ಸ್ಟ್ ಮಾಡಬೇಕು. ಓಕೆ. ಮೊದಲನೇದು ಇರುವೆಗಳು ಸಂಬಂಧಪಟ್ಟಂತೆ ಮಾಡ ಆಡ್ಸ್. ಓಕೆ, ಇರುವೆಗಳು ವಿಚಾರ. ಓಕೆ, ಅದು ಹೇಳ್ಕೊಡ್ತೀನಿ ಹೆಂಗ್ ಮಾಡೋದು ಅಂತ. ಓಕೆ. ಸೊ ಚೆನ್ನಾಗಿ ಯೋಚನೆ ಮಾಡ್ರಿ, ಆ, ತಿಳ್ಕೊಳ್ರಿ. ಆಮೇಲೆ ನಾ ಏನ್ ಹೇಳ್ತೀನೋ ಅದನ್ನ ಮಾಡ್ಬೇಕು. ಇರುವೆಗಳು ನಿಮ್ಗೆ ಗೊತ್ತಲ್ಲ, ಇರುವೆಗಳಿಗೆ ಸಕ್ಕರೆ ಇಟ್ರೆ, ಇಲ್ಲಿ ಒಂದ್ ಸಣ್ಣ ಸಕ್ಕರೆ ಚಮಚ ಒಂದು ನೆಲದ ಮೇಲೆ ಬಿಟ್ರೆ, ಸಕ್ಕರೆಯನ್ನು ಬಿಟ್ರೆ, ಇಲ್ಲಿ ಇರುವೆಗಳಿದೆ ಅಂತ ಇಟ್ಕೋಣ. ಸ್ವಲ್ಪ ಹೊತ್ತಾದ್ಮೇಲೆ ಓಡ್ ಬಂದು ಚೆನ್ನಾಗಿ ಸಕ್ಕರೆ ತಿಂದ್ಬಿಡತ್ವೆ ಅಲ್ವಾ? ಇವಾಗ ನಿಮ್ಮಲ್ಲಿ ಸಕ್ಕರೆ ಇರುತ್ತೆ. ಆ ಇರುವೆ ತಿನ್ಕೂಡುದು ಅಂತ ನಿಮ್ ತಾಯಿಗೆ ಇಷ್ಟ ಇರುತ್ತೆ, ಯಾಕಂದ್ರೆ ಇರುವೆ ತಿಂದ್ರೆ ಎಲ್ಲ ಸಕ್ಕರೆ ಎಲ್ಲ ಹೊಟ್ಟೋಗುತ್ತಲ್ವಾ? ಅದ್ ಹೆಂಗೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಅದ್ ತಡೆಗಟ್ತಾರೆ, ಅದು ಅದು ಸಕ್ಕರೆ ತಿನ್ನದೇ ಇರೋ ತರ ಹೆಂಗ್ ಮಾಡ್ತಾರೆ? ಅದಕ್ಕೆ ಇದು ಕೊಡ್ಬೇಕಲ್ವಾ, ಒಂದು ಪ್ರೊಟೆಕ್ಷನ್ ಕೊಡ್ಬೇಕಲ್ವಾ? ಇಲ್ದ್ರೆ ಸಕ್ಕರೆ ಎಲ್ಲ ತಿನ್ಕೊಂಡು ಹೊಟ್ಟೋಗುತ್ತೆ ಅಲ್ವಾ? ಅದಕ್ಕೆ ಏನ್ ಮಾಡ್ತಾರೆ, ಒಂದು ಡಬ್ದಲ್ಲಿ ಇಡ್ತಾರೆ, ಇಲ್ದಿದ್ರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಡ್ತಾರೆ, ಇಲ್ದಿದ್ರೆ ಮೇಲ್ಗಡೆ ಇಡ್ತಾರೆ, ಕೆಳಗಡೆ ಇಡಲ್ಲ.
ಇರುವೆಗಳು ಹತ್ಕೊಂಡು ಬರೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅಡಚಣೆ ಮಾಡ್ತಾರೆ. ಓಕೆ. ಸೊ ಇವಾಗ ಬೇರೆ ಬೇರೆ ತರ ಅಡಚಣೆಗಳು ಇಂದ ಇರುವೆಗಳ ಮೇಲೆ ಪ್ರಭಾವ ಏನು, ಆ ಇರುವೆ ಸಕ್ಕರೆ ತಿನ್ನ ಪ್ರಭಾವ, ಬೇರೆ ಬೇರೆ ತರ ಅಡಚಣೆಗಳಿಂದ ಏನು ಪ್ರಭಾವ ಬರುತ್ತೆ, ಯಾವ ಅಡಚಣೆ ಎಲ್ಲದಕ್ಕಿಂತ ಆ, ಒಳಿತ ಅಂತ ತಿಳ್ಕೊಳ್ಳೋಕೆ ಈ ಪ್ರಾಜೆಕ್ಟ್ ಮಾಡೋಣ. ಗೊತ್ತಾಯ್ತಾ? ಆ ಸರಿ, ಅದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಆ ಆ, ಇಲ್ಲೇ ನಿಮ್ಮ ಹಳ್ಳಿಗಳಲ್ಲೇ ಎಲ್ಲೋ ಒಂದ್ ಕಡೆ ಇರುವೆಗಳು ಓಡಾಡ್ತಾ ಇರುತ್ತೆ ಯೂಶಲಿ. ಒಂದು ಕೆಲವು ಕಡೆ ಇರುವೆಗಳು ಇರುತ್ತೆ, ಬಟ್ ಹುಷಾರು. ಮೇಷ್ಟ್ರ ಜೊತೆ ತಿಳ್ಕೊಂಡು ಮಾತಾಡ್ರಿ. ಕೆಂಪಿರುವೆ ಎಲ್ಲ ಮುಟ್ಬೇಡ್ರಿ. ಆಮೇಲೆ ದೊಡ್ಡ ಕಪ್ಪಿರುವೆ ಇರುತ್ತೆ, ಅದನ್ನ ಮುಟ್ಬೇಡ್ರಿ. ಓಕೆ. ಬಟ್ ಸಣ್ಣ ಕಪ್ಪಿರುವೆ ಇರುತ್ತಲ್ಲ, ಅದೇನು ಕಚ್ಚಲ್ಲ. ಅದು ಕಚ್ಚಿದ್ರು ಏನೂ ಆಗಲ್ಲ. ಗೊತ್ತಾಯ್ತಾ? ಅಂತ ಇರುವೆಗಳು ಕೈಯಿಂದ ಮುಟ್ಬೇಡ್ರಿ. ಗ್ಲೌಸ್ ಹಾಕೋಬೇಕು, ಹೇಳ್ಬಿಟ್ಟಿದ್ದೀನಿ. ಈ ಪ್ರಾಜೆಕ್ಟ್ ಮಾಡುವಾಗ ಗ್ಲೌಸ್ ಹಾಕೋಬೇಕು. ಕೈಯಿಂದ ಏನು ಮುಟ್ಕೂಡುದು. ಸೊ ಫಸ್ಟ್ ಏನ್ ಮಾಡೋದು, ಎಲ್ಲಿ ಇರುವೆಗಳು ಇರುತ್ತಲ್ಲ, ತುಂಬಾ ಇರುವೆಗಳು ಇರುತ್ತಲ್ಲ, ನೀವು ಫಸ್ಟ್ ಏನ್ ಮಾಡ್ಬೇಕು, ಒಂದು ಈ ಈ ಪ್ರಾಜೆಕ್ಟ್ಗೆ 6 ಗುಂಪು ಬೇಕಾಗುತ್ತೆ ಅಂತ ಇಟ್ಕೊಂಡು, ಏಳು ಇಟ್ಕೊಳ್ಳೋಣ. 7 ಗ್ರೂಪ್ಸ್ ಬೇಕಾಗುತ್ತೆ, ಗುಂಪುಗಳು. ಓಕೆ. 7 ಗ್ರೂಪ್ಸ್ ಬೇಕಾಗುತ್ತೆ. ಓಕೆ. ಒಂದು ನಿಯಂತ್ರಣ. ಓಕೆ. 6 ಚಿಕಿತ್ಸೆ. ಓಕೆ. ಗೊತ್ತಾಯ್ತಾ? ಓಕೆ. ಸೊ ನೀವು ಎಲ್ಲಿ ಇರುವೆಗಳಿದೆಯೋ ಅಲ್ಲಿ ಹೋಗಿ ಗ್ಲೌಸ್ ಹಾಕೊಂಡು 4 7 ಸ್ಮಾಲ್ ಪ್ಲಾಸ್ಟಿಕ್ ಬಾಕ್ಸಸ್ ಮನೆಯಲ್ಲೇ ಇರ್ಬೋದಲ್ವಾ, ಪ್ಲಾಸ್ಟಿಕ್ ಬಾಕ್ಸ್, ಸ್ಟೀಲ್ ಬಾಕ್ಸ್ ತಗೊಂಡು ಅದಲ್ಲಿ ಈ ಇರುವೆಗಳನ್ನ ಕಲೆಕ್ಟ್ ಮಾಡ್ಬೇಕು ನೀವು. ಸೊ 7 ಬಾಕ್ಸ್ ಅಲ್ಲಿ, ಸಣ್ಣ ಬಾಕ್ಸ್ಗಳಲ್ಲಿ, ಪ್ಲಾಸ್ಟಿಕ್ ಬಾಕ್ಸ್ ಇದ್ರೆ ಪ್ಲಾಸ್ಟಿಕ್ ಬಾಕ್ಸ್, ಸ್ಟೀಲ್ ಬಾಕ್ಸ್ ಇದ್ರೆ ಸ್ಟೀಲ್ ಬಾಕ್ಸ್, ಸಣ್ಣ ಬಾಕ್ಸ್ಗಳಲ್ಲಿ ಮುಟ್ಬೇಡ್ರಿ ಇರುವೆಗಳನ್ನ. ಹಂಗೇನೆ ಒಂಥರ ಆ ಆ ಮುಚ್ಟಾಣ ಓಪನ್ ಮಾಡಿ ಆ ಬಾಕ್ಸ್ ಅನ್ನ ನೆಲದ ಮೇಲೆ ಒಂಥರ ಇಟ್ರೆ ಆ ಇರುವೆ ನ್ಯಾಚುರಲ್ ಆಗಿ ಒಳಗ್ ಬಂದ್ಬಿಡುತ್ತೆ. ಬೇಕಾದ್ರೆ ಒಂದು ಸಕ್ಕರೆ ಬೇಕಾದ್ರೂ ಹಾಕ್ಬೋದು ಅಲ್ಲಿ. ಅವಾಗ ಇರುವೆ ಒಳಗ್ ಬಂದ್ಬಿಡುತ್ತೆ. 1-2 ಸಕ್ಕರೆ ಹಾಕಿದ್ರೆ ಆ ಬಾಕ್ಸ್ ಒಳಗೆ ಅದು ಹಾಯಾಗಿ ಒಳಗ್ ಬಂದ್ಬಿಡುತ್ತೆ. ಆಮೇಲೆ ಮುಚ್ಬಿಡ್ರಿ. ಗೊತ್ತಾಯ್ತಾ? ಸೊ 10 ಇರುವೆಗಳನ್ನ ಕಲೆಕ್ಟ್ ಮಾಡಕ್ ಟ್ರೈ ಮಾಡ್ರಿ. ಓಕೆ. 7 ಗುಂಪಲ್ಲಿ 70 ಇರುವೆಗಳು. ಇರುವೆಗಳನ್ನ ಮಾತ್ರ ಮುಟ್ಬೇಡ್ರಿ, ಕಚ್ಚತ್ವೆ. ಇರುವೆ ನಮ್ ಗ್ಲೌಸ್ ಹಾಕೊಡ್ರಿ. ಇರುವೆನ್ ಮುಟ್ಬೇಡ್ರಿ. 10 ಇರುವೆ ಒಂದೊಂದು ಡಬ್ಬದಲ್ಲಿ 10 ಇರುವೆ ಹಾಕಿದ್ಮೇಲೆ ಸಿಕ್ಕಿದ ತಕ್ಷಣ 10, 11 ಇದ್ರೆ ಪರವಾಗಿಲ್ಲ, 9 ಇದ್ರೆ ಪರವಾಗಿಲ್ಲ. ಸ್ಯಾಂಪಲ್ ಸೈಜ್ ಜಾಸ್ತಿ ಮಾಡ್ಬೇಕಲ್ವಾ, ಯಾಕಂದ್ರೆ ಪಕ್ಷಪಾತ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ನಲ್ಲ. ಓಕೆ. ಮಾದರಿ ಗಾತ್ರ ಜಾಸ್ತಿ ಮಾಡ್ಬೇಕು. 10 ಇದ್ರೆ ಸಾಕು. ಓಕೆ. ಸೊ 10 ಇರುವೆಗಳು ಆ ಒಂದೊಂದು ಡಬ್ಬದಲ್ಲೂ ಕಲೆಕ್ಟ್ ಮಾಡಿ 7 ಡಬ್ಬಗಳನ್ನ ಮಾಡ್ರಿ. ಗೊತ್ತಾಯ್ತಾ? ಅದು ಫಸ್ಟ್ ಮಾಡ್ರಿ. ನಿಮ್ಮ ಊರಲ್ಲಿ ಹಳ್ಳಿಲೆ ಎಲ್ಲಿ ಇರುವೆಗಳಿದೆ ಅಂತ ಯಾರು ಕೇಳಿದ್ರೆ ಹೇಳ್ತಾರೆ. ಅಲ್ಲಿ ಹೋಗಿ ಹುಷಾರು, ಕೆಂಪಿರುವೆಗಳನ್ನ ಮುಟ್ಬೇಡ್ರಿ, ದೊಡ್ಡ ಕಪ್ಪಿರುವೆಗಳನ್ನ ಮುಟ್ಬೇಡ್ರಿ. ಆ ಕಚ್ಚದೇ ಇರೋ ಇರುವೆಗಳನ್ನ ಗ್ಲೌಸ್ ಹಾಕೊಂಡು ಮಾಡ್ರಿ. ಅಕಸ್ಮಾತ್ ನೀವು ಮುಟ್ಟುದಾದ್ರು ಕಚ್ಚದಾದ್ರೂ ಗ್ಲೌಸ್ ಹಾಕೊಂಡ್ರೆ ಅದು ಕಚ್ಚಲ್ಲ. ಓಕೆ. ಸೊ ಮೇಷ್ಟ್ರ ಹತ್ರ ಮಾತು ತಿಳ್ಕೊಂಡು ಮಾಡ್ರಿ. ಸೊ 7 ಗ್ರೂಪ್ಸ್ ಮಾಡ್ರಿ. ಆಯ್ತಾ? ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನೀವು, ಓಕೆ, ಸೊ ಇರುವೆಗಳಿಗೆ, ಸೊ ನೀವು ಒಂದು ಸಣ್ಣ ಒಂದು ಗ್ರೌಂಡ್ ಅಲ್ಲಿ ಹೋಗಿ ಕೆಲಸ ಮಾಡ್ರಿ. ಇದನ್ನ ನಿಮ್ಮ ಮನೆ ಹತ್ರ ಮಾಡಕ್ಕಾಗಲ್ಲ. ಎಲ್ಲ ಹತ್ರ ಗ್ರೌಂಡ್ ಇರುತ್ತಲ್ಲ, ಓಪನ್ ಗ್ರೌಂಡ್ ಅಲ್ಲಿ ಹೋಗಿ 7, 1, 2, 3, 4, 5, 6, 7 ಲೇನ್ಸ್. ಇವಾಗ ಹೆಂಗೆ ರನ್ನಿಂಗ್ ರೇಸ್ ಅಲ್ಲಿ ಲೇನ್ಸ್ ಮಾಡ್ತಾರಲ್ಲ, 2, 3, 4, 5, 6, 7 7 ಲೇನ್ಸ್. ಇದರಲ್ಲಿ ಲೈನ್ ಬರ್ಕೊಳ್ರಿ ಇಲ್ಲಿ. ಓಕೆ. ಚಾಕ್ ಪೀಸ್ ಲೈನ್ ಬೇಕಾದ್ರೆ ಮಾಡ್ಕೋಬಹುದು. ಗೊತ್ತಾಯ್ತಾ? ಆಮೇಲೆ ಇದು ಡಿಸ್ಟೆನ್ಸ್ ಒಂದು 2-3 ಮೀಟರ್ ಆದ್ರೆ ಸಾಕು. ಓಕೆ. ದೊಡ್ಡ ರನ್ನಿಂಗ್ ರೇಸ್ಗೆ ಏನ್ ಬೇಕಿಲ್ಲ, 3 ಮೀಟರ್ ಸಾಕು. ಓಕೆ. ಇವಾಗ ಇಲ್ಲಿ ಈ ಇರುವೆಗಳು ಇಲ್ಲಿಂದ ಇಲ್ಲಿಗೆ ಓಡಾಡ್ಕೊಡುದಲ್ವಾ, ಅದಕ್ಕೆ ಸ್ವಲ್ಪ ಇಲ್ಲಿ ಒಂದು ಕಾರ್ಡ್ಬೋರ್ಡ್ ಏನಾದ್ರು ಉಪಯೋಗಿಸ್ಕೊಂಡು, ಇಲ್ದರೆ ಇದು ಮೊಸಾಯಿಕ್ ಟೈಲ್ಸ್ ಏನಾರು ಇದ್ರೆ ಸ್ವಲ್ಪ ಇಲ್ಲಿ ಅಡಚಣೆ ಮಾಡ್ಬಿಡ್ರಿ. ಓಕೆ. ಯಾಕಂದ್ರೆ ಈ ಲೈನಲ್ಲಿ ಇರೋ ಇರುವೆಗಳು ಈ ಲೈನ್ಗೆ ಹೋಗ್ಬಿಡುದು, ಈ ಲೈನ್ ಇರುವೆಗಳು ಈ ಲೈನ್ಗೆ ಹೋಗ್ಬಿಡುದು, ಈ ಲೇನಲ್ಲಿ ಇರೋ ಇರುವೆಗಳು ಈ ಲೈನ್ಗೆ ಹೋಗ್ಬಿಡುದು. ಗೊತ್ತಾಯ್ತಾ? ಸೊ ಅಡಚಣೆ ಅಲ್ಲ, ಆಯಾ ಇರುವೆಗಳು ಆಯಾ ಲೇನಲ್ಲೇ ಇರಬೇಕಲ್ವಾ. ಸೊ ಅದಕ್ಕೆ ಲೇನ್ ಅಂತ ಇಂಗ್ಲಿಷ್ ಕರೀತಾರೆ, ಲೇನ್ ಅಂತ. ಓಕೆ. ಆಯಾ ಲೇನ್ಗಳಲ್ಲಿ ಇವಾಗ ಕಾರುಗಳು ಅದೇ ಲೇನಲ್ಲಿ ಓಡಾಡ್ಬೇಕಲ್ವಾ, ಕ್ರಾಸ್ ಮಾಡ್ಕೊಡುದಲ್ವಾ. ಹಂಗೇನೆ ಇದು ಕ್ರಾಸ್ ಮಾಡದೇ ಇರೋ ತರ ಮಾಡಕ್ಕೆ ಬೇಕಾದ್ರೆ ಜಲ್ಲಿ ಕಲ್ಲುಗಳು, ಇಲ್ದರೆ ಕಾರ್ಡ್ ಬೋರ್ಡ್, 3 ಮೀಟರ್ ಸಾಕು. ಕಾರ್ಡ್ ಬೋರ್ಡ್ ಏನಾರು ಒಂಥರ ಅಡಚಣೆ ಮಾಡೋ ತರ ದೊಡ್ಡ ಇಲ್ಲಿ ಹಾಕ್ಬಿಡ್ರಿ. ಗೊತ್ತಾಯ್ತಾ? ಆಮೇಲೆ ನೀವೇನ್ ಮಾಡ್ರಿ, ಇಲ್ಲೊಂದು ಲೈನ್ ಡ್ರಾ ಮಾಡ್ರಿ. ಇದೇ ಸ್ಟಾರ್ಟಿಂಗ್ ಲೈನ್. ಗೊತ್ತಾಯ್ತಾ? ಆಮೇಲೆ ಡಬ್ಬ ಇಡ್ರಿ. ಡಬ್ಬ ಮುಚ್ಚಳ ತೆಗಿಬೇಡ್ರಿ, ಡಬ್ಬ ಇಡ್ರಿ. ಓಕೆ. 7 ಡಬ್ಬಗಳು ಅಲ್ವಾ, 7 ಡಬ್ಬಗಳು ಇಡ್ರಿ.
ಆಮೇಲೆ ಇಲ್ಲಿ ಇಲ್ಲಿಂದ ಒಂದು 2 ಮೀಟ್ರ್. ಓಕೆ, 2 ಮೀಟ್ರ್, 2 ಮೀಟ್ರ್ ಅಂದ್ರೆ 3 ಮೀಟ್ರ್. ಓಕೆ, 3 ಮೀಟ್ರ್. ಬಟ್ ಇಲ್ಲಿ ಅಡಚಣೆಗಳು ಹಾಕ್ಬೇಕು, ಯಾಕಂದ್ರೆ ಅಡಚಣೆಗಳು ಇಲ್ಲೇ ಇದ್ರೆ ಅದು ಸುಮ್ಮನೆ ಅರಿವುಗಳು ಕನ್ಫ್ಯೂಸ್ ಆಗ್ಬಿಟ್ಟು ಈ ಕಡೆ ಆ ಕಡೆ ಹೊರಟೋಗುತ್ತೆ. ಓಕೆ, ಹಾಗೆ ಇಲ್ಲಿ ಒಂದೇ ಜಾಗದಲ್ಲಿ, ಒಂದೇ ಲೈನಲ್ಲಿ ಒಂದು ಸಣ್ಣ ಸ್ಪೂನು ಸಕ್ಕರೆ ಇಲ್ಲಿ ಹಾಕ್ರಿ. ಇಲ್ಲಿ ಹಾಕ್ರಿ ಒಂದೇ ಎಲ್ಲಾ ಕಡೆನೂ ಒಂದೇ ಸ್ಪೂನ್ ಹಾಕ್ಬೇಕು. ಒಂದಲ್ಲಿ 1 ಸ್ಪೂನ್, ಒಂದಲ್ಲಿ 2 ಸ್ಪೂನ್ ಹಾಕ್ಬಿಟ್ರೆ ಅವಾಗ ಪಕ್ಷಪಾತ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಎಲ್ಲದಕ್ಕೂ 1 ಸ್ಪೂನ್ ಸಕ್ಕರೆ ಹಾಕ್ರಿ. ಓಕೆ, ಇವಾಗ ಏನ್ ಮಾಡ್ರಿ ಅಂದ್ರೆ ನಿಯಂತ್ರಣ ಗುಂಪಲ್ಲಿ ಸುಮ್ಮನೆ ಒಂದು ಸರ್ಕಲ್ ಡ್ರಾ ಮಾಡ್ರಿ. ಅದು ಚಿಕ್ಕ ಸುಮ್ಮನೆ ಕಡ್ಡಿಲ್ ಡ್ರಾ ಮಾಡ್ರಿ ಅಷ್ಟೇ. ಓಕೆ, ಸರ್ಕಲ್. ಆ ಸರ್ಕಲ್ ಸೈಜು 1 ಮೀಟರ್ ಇದ್ರೆ ಸಾಕು, ರೇಡಿಯಸ್. ಓಕೆ, 1 ಮೀಟರ್ ರೇಡಿಯಸ್. ಇಲ್ಲಿ ಮಧ್ಯದಲ್ಲಿ ಇದ್ರೆ, ಸೆಂಟ್ರಲ್ ಇದ್ರೆ ಅದು ಸರ್ಕಲ್ ಒಂದು ಒಂದು ರೇಡಿಯಸ್ 1 ಮೀಟರ್ ರೇಡಿಯಸ್ ಆದ್ರೆ ಸಾಕು. ಓಕೆ, ಮಾಡ್ರಿ. ಓಕೆ, ಸೊ ಅದು 1 ಮೀಟರ್ ಹೇಳ್ಬೇಕಾದ್ರೆ ಇದು ಸ್ವಲ್ಪ ಇದೊಂದು 2 ಮೀಟರ್ಸ್ ಇರ್ಬೇಕಲ್ವಾ? ಇದೆಲ್ಲ 2 ಮೀಟರ್ಸ್ ಇದ್ರೆ ಇದು 2 ಮೀಟರ್ಸ್, 2 ಮೀಟರ್ಸ್, 2 ಮೀಟರ್ಸ್, 2 ಮೀಟರ್ಸ್ ಇದ್ರೆ ಸಾಕು. ಓಕೆ, ಅವಾಗ 1 ಮೀಟರ್ ಸರ್ಕಲ್ ಡ್ರಾ ಮಾಡ್ರಿ. ಓಕೆ, ಆಯ್ತಾ? ಆಮೇಲೆ ಎರಡನೇದಕ್ಕೆ ಅದೇ ಕಡ್ಡಿಲ್ ಸರ್ಕಲ್ ಡ್ರಾ ಮಾಡಿ, ಬಟ್ ಸ್ವಲ್ಪ ಹಳ್ಳ ಮಾಡ್ರಿ ಇಲ್ಲಿ. ಓಕೆ, ಸ್ವಲ್ಪ ಅಡಚಣೆ ಆಯ್ತಲ್ಲ ಅದು, ಹಳ್ಳದ ಅಡಚಣೆ ಅದು. ಆಯ್ತಾ? ಸ್ವಲ್ಪ ಹಳ್ಳ, ತುಂಬಾ ಹಳ್ಳ ಬೇಡ, ಸ್ವಲ್ಪ ಹಳ್ಳ. ಅವಾಗ ಸ್ವಲ್ಪ ಇರುವೆಗಳು ಹೋಗಿ ಅದನ್ನ ಕ್ರಾಸ್ ಮಾಡಕ್ ಕಷ್ಟ ಆಗುತ್ತೆ. ಮೂರನೇದಲ್ಲಿ ಅದೇ ಸರ್ಕಲ್, ಅದೇ ಸೇಮ್ ಸರ್ಕಲ್, ಎಲ್ಲದರಲ್ಲೂ ಮೂರೇ ಸೇಮ್ ಸರ್ಕಲ್ ಸೈಜ್ ಇರಬೇಕು. ಆ ಆ ಸರ್ಕಲ್ ಅಲ್ಲಿ ಮೂರನೇದಲ್ಲಿ ಅರ್ಶನ ಹಾಕ್ರಿ. ಅಂದ್ರೆ ಅರ್ಶನ ಹಾಕೊಂಡ್ ಬರ್ತಾ ಇರ್ರಿ ಹಿಂಗೆ, ಅರ್ಶನ 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 ಹಾಕೊಂಡ್ ಬನ್ರಿ. ಗೊತ್ತಾಯ್ತಾ? ಮೂರನೇದಕ್ಕೆ. ನಾಲ್ಕನೇದಕ್ಕೆ ಉಪ್ಪು. ಓಕೆ, ಇದು ಸ್ವಲ್ಪ ಹಳ್ಳ, ಇದು ಸುಮ್ಮನೆ ಲೈನು. ಇದು ಅರಿಶಿನ, ಶೀಣ, ಇದ್ರಲ್ಲಿ ಉಪ್ಪು. ಓಕೆ, ಇದರಲ್ಲಿ ಏನಾದ್ರು ಗೋಧಿ ಹಿಟ್ಟು, ತುಂಬಾ ಜಾಸ್ತಿ ಹಾಕ್ಬೇಡ್ರಿ. ಓಕೆ, ಗೋಧಿ ಹಿಟ್ಟು. ಇದ್ರಲ್ಲಿ ಬೇಕಾದ್ರೆ ಇನ್ನೇನಾರು ಟ್ರೈ ಮಾಡ್ರಿ. ನೀರು. ಓ, ಸ್ವಲ್ಪ ಹಳ್ಳ ಮಾಡಿ, ಅದೇ ಹಳ್ಳ, ಎರಡನೇ ಗುಂಪಿಗೆ 2 ಹಳ್ಳ ಮಾಡಿದ್ವಲ್ಲ, ಆ ಹಳ್ಳ ಮಾಡಿ ಸ್ವಲ್ಪ ನೀರ್ ಹಾಕ್ರಿ ಅದಕ್ಕೆ. ಓಕೆ, ಆ ಹಳ್ಳ ಸಣ್ಣ ಹಳ್ಳ ಮಾಡಿ, ಲೈನ್ ಹಳ್ಳ ಮಾಡಿ ನೀರ್ ಹಾಕ್ರಿ. ಸೊ 7 ಗುಂಪು ಆಯ್ತಲ್ಲ. 7 ಆಯ್ತಾ? 1, 2, 3, 4, 5, 6. ಬೇಕಾದ್ರೆ 7ನೇ ಗುಂಪಲ್ಲಿ ಬೇಕಾದ್ರೆ ನೀವು ಇನ್ನೇನಾರ ಒಂದು ಸಕ್ಕರೆ ಹಾಕ್ಬಿಡ್ರಿ. ಸಕ್ಕರೆ ಹಾಕಂಗಿಲ್ಲ, ಬಟ್ ಅದ್ ಬಿಟ್ಟು ಇನ್ನೇನ್ ಮಾಡ್ಬೋದು? ಬೇಕಾದ್ರೆ ಇದು ಚಿಲ್ಲಿ ಪೌಡ್ರ್ ಏನಂತಾರೆ, ಚಿಲ್ಲಿ ಪೌಡರ್ಗೆ ಏನಂತ, ಮೆಣಸಿನ ಪುಡಿ, ಮೆಣಸಿನ ಪುಡಿ ಹಾಕ್ರಿ ಬೇಕಾದ್ರೆ. ಓಕೆ, ಸೊ ಯಾವ್ದು ವರ್ಕ್ ಆಗತ್ತೆ ಅಂತ ಯೋಚನೆ ಮಾಡಬೇಕು. ಗೊತ್ತಾಯ್ತಾ? ಸೊ ಇವಾಗ ಏಳು ಏಳು ಇದಿದೆ ಇಲ್ಲಿ. ಆ, ಸಕ್ಕರೆ, ಸಣ್ಣ 1 ಸ್ಪೂನ್ ಸಕ್ಕರೆ ಹಾಕಿದ್ದೀರಿ. ಹಿಂಗೆ ಸರ್ಕಲ್ಸ್ ಇದೆ, ಆ ಸರ್ಕಲ್ಸ್ ಅಲ್ಲಿ ಮಾಡಿದ್ದೀರಿ. ಇದು ಡಬ್ಬಗಳು ಓಪನ್ ಮಾಡಿಲ್ಲ. ಓಕೆ, ಆಮೇಲೆ ನೀವು ನೀವು ನಿಮ್ಮ ಫ್ರೆಂಡ್ ಇರ್ತಾರಲ್ಲ, ಇಬ್ರು ಪ್ರಾಜೆಕ್ಟ್, ಇಬ್ರು ಜನ ಇರ್ತಾರಲ್ಲ, ಆ ಒಬ್ರು ಕೂತ್ಕೊಂಡು ಬೇಕಾದ್ರೆ ನೀವು ಒಬ್ರು ಒಂದೇ ಟೈಮಲ್ಲಿ, ಸೇಮ್ ಟೈಮಲ್ಲಿ ನೀವು ಈ ಕಡೆ ಆ 6 ಡಬ್ಬಾನು ಅದೇ ಲೈನಲ್ಲಿ ಕೂರಿಸಿ ಆ ಡಬ್ಬಾನ ಓಪನ್ ಮಾಡ್ಬಿಡ್ರಿ. ಓಕೆ, ಸ್ವಲ್ಪ ಬೇಕಾದ್ರೆ ನೀವು ಅದನ್ನ ಉಲ್ಟಾ ಮಾಡಿ ಓಪನ್ ಮಾಡಿದ್ರೆ ಇನ್ನೂ ಬೇಗ ಇರುವೆಗಳು ಹೊರಗಡೆ ಬರುತ್ತವೆ ಅಲ್ವಾ? ಡಬ್ಬಾನ ಓಪನ್ ಮಾಡ್ಬಿಡ್ರಿ. ಗೊತ್ತಾಯ್ತಾ? ಬೇಕಾದ್ರೆ ಈ 1 ಸ್ಪೂನ್ ಸಾಕಾಗಲ್ಲ ಅಂತ ಹೇಳಿದ್ರೆ 2 ಸ್ಪೂನ್ ಹಾಕ್ರಿ ಎರಡಕ್ಕೂ. ಬಟ್ ಎಲ್ಲದಕ್ಕೂ ಒಂದೇ ಅಷ್ಟೇ ಹಾಕ್ಬೇಕು. ಇಲ್ಲಿ 2 ಸ್ಪೂನ್ ಹಾಕಿದ್ರೆ ಎಲ್ಲದಕ್ಕೂ 2 ಸ್ಪೂನ್ ಹಾಕ್ಬೇಕು. ಗೊತ್ತಾಯ್ತಾ? ಹಾಕ್ಬಿಟ್ಟು ನೀವು ಆ ಇರುವೆಗಳನ್ನ ಬಿಟ್ಬಿಡ್ರಿ. ಓಕೆ, ಆಮೇಲೆ ಸ್ಟಾಪ್ ವಾಚ್ ಶುರು ಮಾಡ್ರಿ. ಸ್ಟಾಪ್ ವಾಚ್ ಶುರು ಮಾಡಿ ನೀವು ಆ, ಯಾವ್ದೋ ಟೈಮ್, ಸೇಮ್ ಟೈಮಲ್ಲೆಲ್ಲ ಶುರು ಮಾಡಿರ್ತೀರಲ್ಲ, ಎಲ್ಲ ಇರುವೆಗಳು ಬಿಟ್ಟಿರ್ತೀರಿ. ಓಕೆ, ಇವಾಗ ಇರುವೆಗಳು ಟುಕೊಂತ ಹೋಗ್ತವೆ, ಸಕ್ಕರೆ ಕಡೆ ಹೋಗುತ್ತವೆ. ಓಕೆ, ಯಾವ ಟೈಮಲ್ಲಿ ಇರುವೆ ಈ ಇದರಲ್ಲಿ ನಿಯಂತ್ರಣ ಗುಂಪಲ್ಲಿ ಅಡಚಣೆ ಆಕ್ಚುಲಿ ಇಲ್ಲ, ಅಡಚಣೆಗೆ ಮುಂಚೆ ಯಾವ ಟೈಮಲ್ಲಿ ರೀಚ್ ಆಯ್ತು ಅಂತ. ಇವಾಗ 10 ಇರುವೆಗಳಿರುತ್ತಲ್ಲ, ಸೊ ಕೆಲವು ಇರುವೆಗಳು ಫಾಸ್ಟ್ ಆಗಿ ಬರುತ್ತವೆ, ಕೆಲವು ಇರುವೆ ಸ್ಲೋ ಆಗಿ ಬರುತ್ತೆ. 5ನೇ ಇರುವೆ, ಯಾಕಂದ್ರೆ ಕೆಲವು ಫಾಸ್ಟ್ ಆಗಿ ಬರುತ್ತವೆ, ಕೆಲವು ಸ್ಲೋ ಬರುತ್ತೆ, ಯಾಕಂದ್ರೆ ಇದರಲ್ಲಿ ಪಕ್ಷಪಾತ ಇರುತ್ತಲ್ವಾ. ಒಂದೊಂದು ಎಲ್ಲ ಇರುವೆಗೂ ಒಂದೇ ಸಾಮರ್ಥ್ಯ ಇರಲ್ಲ ಅಲ್ವಾ. ಕೆಲವು ಫಾಸ್ಟ್ ಆಗಿರುತ್ತವೆ, ಕೆಲವು ಸ್ಲೋ ಆಗಿರುತ್ತವೆ, ಕೆಲವು ಲೀಡರ್ಸ್ ಆಗಿರುತ್ತವೆ, ಕೆಲವು ಫಾಲೋ ಮಾಡ್ತವೆ. ಸೊ 5ನೇ ಇರುವೆ, 10 ಇರುವೆಲ್ಲ 5ನೇ ಇರುವೆ ಯಾವಾಗ ಈ ಲೈನ್ ವರ್ಗೂ ಬಂದಿದೆ. ಇಲ್ಲೂ ಅಷ್ಟೇ 5ನೇ ಇರುವೆ ಯಾವ ಲೈನ್ ಬಂದಿದೆ, ಆ ಲೈನ್ 5ನೇ ಇರುವೆ, 5ನೇ ಇರುವೆ, 5ನೇ ಇರುವೆ
ಆ ಲೈನ್ ಮುಂಚೆ ಬಂದಿದೆ ಅದನ್ನ ಟೈಮ್ ಬರ್ಕೊಡ್ರಿ. ಗೊತ್ತಾಯ್ತಾ? ಆಮೇಲೆ 5ನೇ ಇರುವೆ ಯಾವಾಗ ಈ ಲೈನ್ ಕ್ರಾಸ್ ಮಾಡಿದೆ, ಆಮೇಲೆ 5ನೇ ಇರುವೆ ಯಾವಾಗ ಆ ಸಕ್ಕರೆನ ರೀಚ್ ಮಾಡಿದೆ, ಆ, ಅಷ್ಟು ಮೆಷರ್ ಮಾಡ್ಕೊಡ್ರಿ. ಗೊತ್ತಾಯ್ತಾ? ಸೊ ಏನೇನು ಹೇಳ್ರಿ? ಸೊ ವಾಪಸ್ ಬರ್ಕೊಳ್ಳೋಣ ಇದನ್ನ ನಾನು ತೆಗಿತಾ ಇದ್ದೀನಿ ಓಪನ್. ಓಕೆ. ಸೊ ಎಲ್ಲ ಗುಂಪಲ್ಲೂ 5ನೇ ಇರುವೆ ಮಾಡೋಣ ಸಾಕು. ಓಕೆ. ಸೊ ನಿಯಂತ್ರಣ ಗುಂಪು ಗ್ರೂಪ್ 1 ಇಸ್ ನಿಯಂತ್ರಣ ಗುಂಪು, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5, ಗ್ರೂಪ್ 6, ಗ್ರೂಪ್ 7. ಓಕೆ. ಆಯ್ತಾ? ಸೊ ಎಲ್ಲದರಲ್ಲೂ ಎಷ್ಟು ಟೈಮು ಯಾವ ಬಿಟ್ಟಿದ್ದು, ಓಕೆ, ಟೈಮ್ ಬಿಟ್ಟಿರೋ ಟೈಮ್. ಓಕೆ. ಯಾವಾಗ ಫಸ್ಟ್ ಲೈನಿಂದ ಇರುವೆನ ಹೊರಗಡೆ ಬಿಟ್ರಿ, ಎರಡನೇದು, ಸೊ ಅದು 1ನೇ ಟೈಮ್. 2ನೇ ಟೈಮು ಯಾವಾಗ ಆ ಸರ್ಕಲ್ಗಿಂತ ಹೊರಗಡೆ ಬಂತು, ಐದನೇ ಇರುವೆ. 3ನೇದು ಯಾವಾಗ ಆ ಸರ್ಕಲ್ನ ಕ್ರಾಸ್ ಮಾಡ್ತು. 4ನೇದು ಯಾವಾಗ ಅದು ಹೋಗಿ ಆ ಸಕ್ಕರೆನ ದಾಟ್ತು, 5ನೇ ಇರುವೆ. ಎಲ್ಲದಕ್ಕೂ ಬರ್ಕೊಳ್ರಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಅರ್ಥ ಆಯ್ತಾ? ಆಮೇಲೆ ಇದರಿಂದ ಯಾವಾಗ ಇಲ್ಲಿಂದ ಇಲ್ಲಿಗೆ ಬರೋದು ಅದು ಬೇಕಿಲ್ಲ. ಓಕೆ. ಆ ಸರ್ಕಲ್ನ ಮುಂಚೆ ಅಲ್ಲಿಂದ ಸಕ್ಕರೆಗೆ ಬರೋದು. ಸೊ ಇವಾಗ 1ನೇ ಗ್ರೂಪಲ್ಲಿ 5ನೇ ಇರುವೆ, ಆ, ಇವಾಗ ನೀವು ಸ್ಟಾಪ್ ವಾಚ್ ಇಟ್ಕೊಂಡು ಮಾಡಬೇಕು. ಸೊ ಸೆಕೆಂಡ್ಸ್ ಅಲ್ಲಿ ಮಾಡಬೇಕಾಗತ್ತೆ. 0 ಸೆಕೆಂಡ್ಸ್, ಎಲ್ಲ 0 ಸೆಕೆಂಡ್ಸ್ ಅಲ್ಲಿ ಬಿಟ್ಟಿರ್ತೀರಿ. ಸ್ಟಾಪ್ ವಾಚ್ ಒಂದೇ ಟೈಮ್ ಇರುತ್ತಲ್ವ, ಎಲ್ಲ 0 ಸೆಕೆಂಡ್ಸ್ ಅಲ್ಲಿ ಬಿಟ್ಟಿರ್ತೀರಿ. ಸರ್ಕಲಿಂದ ಹೊರಗಡೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಗೊತ್ತಿಲ್ಲ, ಬಟ್ 15 ಸೆಕೆಂಡ್ ಬಂತು ಅಂತ ಇಟ್ಕೊಳ್ಳೋಣ. ಓಕೆ. ಸರ್ಕಲ್ ಒಳಗೆ ನಿಯಂತ್ರಣ ಗುಂಪಲ್ಲಿ ಬೇಗನೆ ಬಂದ್ಬಿಡುತ್ತಲ್ವಾ, 16ನೇ ಸೆಕೆಂಡಲ್ಲೇ ಬಂದ್ಬಿಡುತ್ತೆ. ಆ, ಸಕ್ಕರೆನ 19ನೇ ಸೆಕೆಂಡ್ ರೀಚ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಓಕೆ. 2ನೇ ಗುಂಪಲ್ಲಿ ಹಳ್ಳ ಮಾಡಿರ್ತೀರಿ. ಓಕೆ. ಅದು 15ಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇದು ಸ್ವಲ್ಪ ಲೇಸಿ ಇರಬೇಕು, 16 ಬಿಟ್ಟು ಅಂತ ಇಟ್ಕೊಳ್ಳೋಣ. ಬಟ್ ಕ್ರಾಸ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೋಬೋದು, 18 ಆಗ್ಬೋದು. ಅಲ್ಲಿಗೆ ಬರೋಕ್ಕೆ ಸುಸ್ತಾಗಿರುತ್ತೆ, ಅದು ಕ್ರಾಸ್ ಮಾಡೋಕ್ಕೆ ಸುಸ್ತಾಗಿರುತ್ತೆ, 20 ಆಗ್ಬೋದು. ಬಟ್ ಅಕಸ್ಮಾತ್ ಉಪ್ಪು ಅದು ತುಂಬಾ ಅಡಚಣೆ ಕೊಡುತ್ತೆ ಅಂತ ಇಟ್ಕೊಳ್ಳೋಣ, ಅದು ಬರೋದು 16. ಬಟ್ ಅದು ಕ್ರಾಸ್ ಮಾಡೋಕ್ಕೆ 22 ಆಗ್ಬೋದು. ಅದು ಸುಸ್ತಾಗಿರುತ್ತೆ, ಅಲ್ಲಿಗೆ ಬರೋಕ್ಕೆ 26 ಆಗಿರ್ಬೋದು. ಗೊತ್ತಾಯ್ತಾ? ಸೊ ಇವಾಗ ಏನ್ ಮೆಷರ್ ಮಾಡಬೇಕು ಅಂದ್ರೆ ನೀವು ಈ 20ರಿಂದ -16, ಸೊ 4 ಸೆಕೆಂಡ್ ಬೇಕಾಯ್ತು. ಓಕೆ. ಅಡಚಣೆಯಿಂದ ಹೊರಗಡೆಯಿಂದ ಸಕ್ಕರೆ ರೀಚ್ ಮಾಡಕ್ 4 ಸೆಕೆಂಡ್, ಇದರಲ್ಲಿ 10 ಸೆಕೆಂಡ್ ಆಯ್ತು. ಓಕೆ. ಎಷ್ಟು ಟೈಮು ಆ ಸರ್ಕಲ್ ಇಂದ ಹೊರಗಡೆಯಿಂದ ಸಕ್ಕರೆ ರೀಚ್ ಮಾಡಕ್ಕೆ ಎಷ್ಟು ಸೆಕೆಂಡ್ ಬೇಕಾಗುತ್ತೆ? ನಿಯಂತ್ರಣ ಗುಂಪಲ್ಲಿ 3 ಸೆಕೆಂಡ್, ಇದ್ರಲ್ಲಿ 4, ಇದ್ರಲ್ಲಿ 10, ಇದ್ರಲ್ಲಿ ಎಷ್ಟಿದೆಯೋ ಅದನ್ನ ನೋಡ್ಕೊಂಡು ಅದನ್ನ ಮೆಷರ್ ಮಾಡಿ, ಹೆಂಗೆ ನೀವು ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಮಾಡಿದ್ರು ಹಂಗೇನೆ ಯಾವ ಚಿಕಿತ್ಸೆ, ಯಾವ ಅಡಚಣೆ ಜಾಸ್ತಿ ಪ್ರಭಾವ ಬೀರುತ್ತೆ ಇರುವೆಗಳ ಮೇಲೆ, ಯಾವ್ದು ಪ್ರಭಾವ ಬೀರದೇ ಇಲ್ಲ. ಮೆಣಸಿನ ಪುಡಿ ಪ್ರಭಾವನೇ ಬೀರದೇ ಇರ್ಬೋದು, ನಿಯಂತ್ರಣ ಗುಂಪು ಥರನೇ ಇರ್ಬೋದು ಅಲ್ವಾ? ಸೊ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಪಕ್ಷಪಾತ ಇನ್ನೂ ಕಡಿಮೆ ಮಾಡಬೇಕಾದ್ರೆ ಇದನ್ನ 2 ಸತಿ 3 ಸತಿ ಎಕ್ಸ್ಪೆರಿಮೆಂಟ್ ರಿಪೀಟ್ ಮಾಡ್ಬೋದು, ಆಮೇಲೆ ಸರಾಸರಿ ತಗೋಬಹುದು. ಪಕ್ಷಪಾತನ ಯಾವಾಗಲೂ ಕಡಿಮೆ ಮಾಡಬೇಕಾದ್ರೆ ಜಾಸ್ತಿ ನೀವು ಮೆಷರ್ಮೆಂಟ್ಸ್ ತಗೋಬೇಕಾಗತ್ತೆ. ಓಕೆ. ಒಂದೇ ಟೈಮ್ ತಗೊಂಡ್ಬಿಟ್ರೆ, ಒಂದೇ ಸತಿ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಅದೇ ಇರುವೆಗಳು ಸಿಗಲ್ಲ, ಇವಾಗ ಇನ್ನೊಂದು ಹೊಸ ಗುಂಪು ಇರುವೆ ಮಾಡಬೇಕಾಗತ್ತೆ, ಹೊಸ 70 ಇರುವೆಗಳು ಬೇಕಾಗತ್ತೆ. ಓಕೆ. ಒಂದು ಅಟ್ಲೀಸ್ಟ್ 2 ಸತಿ 3 ಸತಿ ಮಾಡಿದ್ರೆ, ಅವಾಗ ಸರಾಸರಿ ತಗೊಂಡ್ರೆ, 1 ಸತಿ ಮಾಡಿ, 2ನೇ ಸತಿ ಮಾಡಿ, 3ನೇ ಸತಿ ಮಾಡಿ ಸರಾಸರಿ ತಗೊಂಡ್ರೆ ಅವಾಗ ಪಕ್ಷಪಾತ ಕಡಿಮೆ ಮಾಡುತ್ತೆ. ಪಕ್ಷಪಾತ ಯಾವಾಗಲೂ ಕಡಿಮೆ ಮಾಡ್ಬೇಕಾದ್ರೆ ನಾ ಹೇಳಿದ್ನಲ್ಲ, ಸ್ಯಾಂಪಲ್ ಸೈಜ್ ಜಾಸ್ತಿ ಆಗಬೇಕು. ಇದರಲ್ಲಿ 10 ಇರುವೆ ತಗೋತಾ ಇದ್ದೀವಿ. ಆಮೇಲೆ ಇನ್ನೊಂದೇನು, ಸೆಲೆಕ್ಷನ್ ಬಯಾಸ್ ಅಂದ್ರೆ ಆ, ಆಯ್ಕೆ ಪಕ್ಷಪಾತ ಇರ್ಕೂಡ್ದು. ಅದು ಪರವಾಗಿಲ್ಲ, ಎಲ್ಲ ಇರುವೆಗಳು ಒಂದೇ ತರ ಇರುತ್ತೆ. ಆಮೇಲೆ 3ನೇದೇನು ಅಂದ್ರೆ ಜಾಸ್ತಿ ಜಾಸ್ತಿ ಸತಿ ಎಕ್ಸ್ಪೆರಿಮೆಂಟ್ ಮಾಡಿದಷ್ಟು ಒಳ್ಳೇದೇನೆ. ಸೊ 1 ಸತಿ ಮಾಡಿಬಿಟ್ಬಿಡ್ಬೇಡ್ರಿ, 3-4 ಸತಿ ಮಾಡ್ರಿ, ಆವಾಗ ಸರಾಸರಿ ತಗೋಬಹುದು. ಓಕೆ. ಈ 1 ಸತಿ ಇಷ್ಟು ಬಂದ್ರೆ, ಇನ್ನೊಂದ್ಸತಿ ಇಷ್ಟು ಬಂದ್ರೆ, ಇವಾಗ ನಿಯಂತ್ರಣ ಗುಂಪು 1ನೇ ಸತಿ ಮಾಡಿದ್ರೆ 3 ಸೆಕೆಂಡ್, 2ನೇ ಸತಿ ಮಾಡಿದ್ರೆ 4 ಸೆಕೆಂಡ್, 3ನೇ ಸತಿ ಮಾಡಿದ್ರೆ 5 ಸೆಕೆಂಡ್ ಮಾಡಿದ್ರೆ ಅವಾಗ ಸರಾಸರಿ ತಗೊಂಡ್ರೆ 4 ಆಗುತ್ತೆ. ಗೊತ್ತಾಯ್ತಾ? ಸೊ 2-3 ಸತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಸೊ ಇದೊಂದು ಹೇಳ್ಕೊಟ್ಟಿದ್ದೀನಿ. ಗೊತ್ತಾಯ್ತಾ?
ಓಕೆ. ಸೊ ಎರಡನೇದು ಹೇಳ್ಕೊಡ್ತೀನಿ. ಓಕೆ. ಅದಲ್ಲಿ ಏನು ಅಂದ್ರೆ ಕಲರ್. ಓಕೆ. ಏನೋ ಕಲರ್ ಇಂದ ನಮ್ಮ ರುಚಿಯ ಅನಿಸಿಕೆ, ರುಚಿಯ ಅನಿಸಿಕೆ, ಅನಿಸಿಕೆ. ಓಕೆ. ಇಂಗ್ಲಿಷಲ್ಲಿ ಪರ್ಸೆಪ್ಷನ್ ಆಫ್ ಟೇಸ್ಟ್ ಅಂತಾರೆ. ನಮ್ಮ ರುಚಿಯ ಅನಿಸಿಕೆ ಚೇಂಜ್ ಆಗ್ಬೋದು ಅಂತ ಒಂದು ಊಹೆ ಇದೆ. ಅಂದ್ರೆ ಏನರ್ಥ? ಇವಾಗ ಒಂದೇ ಪದಾರ್ಥ ನಿಮ್ಗೆ, ಇವಾಗ ಒಂದು ಸ್ವೀಟ್ ಅಂತ ಇಟ್ಕೊಳ್ಳೋಣ. ಓಕೆ. ಈ ಬಟ್ಟೆ ವಿಚಾರ ಮಾತಾಡೋಣ. ಇವಾಗ ನೀವು ಬಟ್ಟೆ, ಒಂದೇ ಬಟ್ಟೆ ಎಲ್ಲ ಕಾಟನ್. ಓಕೆ. 4 ಜನ ಒಂದೇ ಬಟ್ಟೆ ಕಾಟನ್, ಎಲ್ಲ ನೋಡಕ್ ಕಾಟನ್, ಬಟ್ ಒಬ್ರು ಅದು ರೆಡ್ ಕಲರ್ ಮಾಡಿರ್ತಾರೆ, ಇನ್ನೊಬ್ರು ಗ್ರೀನ್ ಕಲರ್ ಮಾಡಿರ್ತಾರೆ, ಇನ್ನೊಂದು ಬ್ಲೂ ಕಲರ್ ಇರುತ್ತೆ, ಇನ್ನೊಬ್ರು ಬರೀ ವೈಟ್ ಇರುತ್ತೆ. ನೀವು ಅದನ್ನ ನೋಡಿದ ತಕ್ಷಣ 4 ಜನ ಹುಡುಗಿರನ್ನ ಪಕ್ಕ ಪಕ್ಕದಲ್ಲಿ ನಿಲ್ಲಿಸಿದ್ರೆ, 4 ಥರದ ಕಲರ್ ಬಟ್ಟೆಗಳಿದ್ರೆ, ಅವ್ರು ಕೆಲವ್ರಿಗೆ ರೆಡ್ ಇಷ್ಟ ಆಗ್ಬೋದು, ಕೆಲವ್ರು ಗ್ರೀನ್ ಇಷ್ಟ ಆಗ್ಬೋದು, ಕೆಲವು ಬಿಳಿ ಇಷ್ಟ ಆಗ್ಬೋದು ಅಲ್ವಾ? ಇ- ಆ ಆ ನಿಮ್ಮ ಅನಿಸಿಕೆ ಕಲರ್ ಮೇಲೆ ಚೇಂಜ್ ಆಗುತ್ತೆ. ಬಟ್ ಒಂದೇ ಬಟ್ಟೆ, ಎಲ್ಲ ಕಾಟನ್ನೇ ಅಲ್ವಾ? ಸೊ ಇವಾಗ ರುಚಿನೂ ಅಷ್ಟೇ. ಇವಾಗ ಅದೇ ಪದಾರ್ಥನ ನಿಮ್ಗೆ, ಇವಾಗ ಯಾವುದೋ ಒಂದು ಆರೆಂಜ್, ಇಲ್ಲ ಆರೆಂಜ್ ಜ್ಯೂಸ್ ಬೇಡ, ಆರೆಂಜ್ ಜ್ಯೂಸ್ ಯಾವಾಗಲೂ ಅದೇ ಅದೇ ಕಲರ್ ಇರುತ್ತೆ. ಬಟ್ ಯಾವುದೋ ಕಲರ್ ಇಲ್ಲದೆ ಇರೋದು ಯಾವುದೋ ಒಂದು ಪದಾರ್ಥನ ಬೇರೆ ಬೇರೆ ಕಲರ್ ಕೊಟ್ರೆ ನಮ್ಮ ರುಚಿಯ ಅನಿಸಿಕೆ ಚೇಂಜ್ ಆಗ್ಬೋದು ಅಂತ ಒಂದು ಊಹೆ. ಆ ಊಹೆನ ಸರಿನೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಈ ಪ್ರಾಜೆಕ್ಟ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಇದು ಸುಲಭ. ಇದು ಅಷ್ಟು ಇರುವೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಕಲೆಕ್ಟ್ ಎಲ್ಲ ಮಾಡಬೇಕು. ಇದ್ರಲ್ಲಿ ಏನ್ ಮಾಡಬೇಕು ಅಂದ್ರೆ ನಾನು ಹೇಳ್ಕೊಟ್ಬಿಡ್ತೀನಿ. ಸೊ ಲೆಮನ್ ಜ್ಯೂಸ್ ಗೊತ್ತಲ್ಲ, ನಿಂಬೆ ಹಣ್ಣಿನ ಜ್ಯೂಸು. ಅದ್ರಲ್ಲಿ ಏನೇನು ಮಾಡಬೇಕು, ಮಾಡೋದು ತುಂಬಾ ಸುಲಭ ಅಲ್ವಾ? ಆ ಸೊ ಒಂದು 4-5 ನಿಂಬೆ ಹಣ್ಣು. ಓಕೆ. ಸಕ್ಕರೆ, ಆಮೇಲೆ ನೀರು. ಓಕೆ. ಹಾಕಿ ನಿಂಬೆಹಣ್ಣು ಜ್ಯೂಸ್ ಒಂದು ದೊಡ್ಡ ಪಾತ್ರೆಯಲ್ಲಿ ಇಷ್ಟು ನಿಂಬೆಹಣ್ಣು ಜ್ಯೂಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ಗೊತ್ತಾಯ್ತಾ? ಆ, ಒಂದು ಒಂದು ಆ ಇಲ್ಲ ಒಂದು 5-6 ಟಮ್ಲರ್, ಇಲ್ಲ ಇಲ್ಲ ಇನ್ನೂ ಸ್ವಲ್ಪ, ಒಂದು ಸಣ್ಣ ಕಪ್ ಕೊಟ್ರೆ ಸಾಕು ಜನಗಳಿಗಲ್ವಾ? ಸೊ ಒಂದು ಒಂದು 5 × 6, ಒಂದು 30 ಕಪ್ ಮಾಡೋದಷ್ಟು. 30 ಕಪ್ ಮಾಡೋದಷ್ಟು. ಯಾಕಂದ್ರೆ ನಾವಿವಾಗ ಆರು, ಒಂದು ನಿಯಂತ್ರಣ ಗುಂಪು, 5 ಚಿಕಿತ್ಸೆ ಗುಂಪು, ಬೇರೆ ಕಲರ್ಸಿಂಗ್ ಗುಂಪು ಮಾಡೋಣ. 1 + 5. ಓಕೆ. ಸೊ ರುಚಿಯ ಅನಿಸಿಕೆ ಆ, ಬಣ್ಣದಿಂದ ಪ್ರಭಾವಗೊಳ್ಳತ್ತಾ ಇಲ್ವಾ ಅಂತ ತಿಳ್ಕೊಬೇಕು. ಗೊತ್ತಾಯ್ತಾ? ಸೊ ಒಂದೇ ಲೆಮನ್ ಜ್ಯೂಸ್, ಲೆಮನ್ ಜ್ಯೂಸ್ ಕಲರ್ ಇಲ್ಲ ಅಲ್ವಾ? ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ, ಬಟ್ ಏನ್ ಜಾಸ್ತಿ ಕಲರ್ ಇಲ್ಲ ಅಲ್ವಾ? ಓಕೆ. ಸೊ ಲೆಮನ್ ಜ್ಯೂಸ್ ಮಾಡಿ ಇಟ್ಕೊಂಡ್ಬಿಡುದು. ಆ, ಒಂದು ದೊಡ್ಡ ಪಾತ್ರೆಯಲ್ಲಿ ಅದರಿಂದ ಪೋರ್ ಮಾಡಿ 30 ಕಪ್ ಮಾಡ್ಕೋಣ. ಆಯ್ತಾ? 30 ಕಪ್. ಅರ್ಥ ಆಯ್ತಾ? ಅದ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಆ 30 ಕಪ್ಪಲ್ಲಿ, ಸೊ 5 ತರ ಕಲರ್ಸ್, ಫುಡ್ ಕಲರಿಂಗ್ ಸಿಗುತ್ತೆ. ಬಟ್ ಸೇಫ್ ಆಗಿರೋದು ಆರ್ಗ್ಯಾನಿಕ್ ಫುಡ್ ಕಲರಿಂಗ್. ಓಕೆ. ಮೇಸ್ಟ್ ಹತ್ರ ಕೇಳಿ ಮಾಡ್ಕೊಳ್ರಿ. ಓಕೆ. ಬೇರೆ ಬೇರೆ ಯಾವ್ದು ತಗೊಂಡ್ಬಿಡ್ಬೇಡ್ರಿ ದಯವಿಟ್ಟು. ಗೊತ್ತಾಯ್ತಾ? ಫುಡ್ ಕಲರಿಂಗ್ ಸಿಗುತ್ತೆ. ಓಕೆ. ಒಂದು ರೆಡ್ ಕಲರು, ಒಂದು ಯೆಲ್ಲೋ ಸಿಗ್ಬೋದು, ಡಾರ್ಕ್ ಯೆಲ್ಲೋ ಸಿಗ್ಬೋದು, ಇನ್ನೊಂದು ಗ್ರೀನ್ ಸಿಗ್ಬೋದು, ಇನ್ನೊಂದು ಪಿಂಕ್ ಸಿಗ್ಬೋದು. ಓಕೆ. ಇನ್ನೊಂದು ಬ್ಲೂ ಸಿಗ್ಬೋದು. ಓಕೆ. ಫುಡ್ ಕಲರಿಂಗ್. ಗೊತ್ತಾಯ್ತಾ? ಸೊ ಫುಡ್ ಕಲರಿಂಗ್ ನ ಇವಾಗ ಎಷ್ಟಿದೆ, 30 ಕಪ್ ಇದೆ ಅಲ್ವಾ? ಓಕೆ. ಅದನ್ನ ಗುಂಪು ಮಾಡ್, ಆ 5 ಕಪ್ಪು, 5 ಕಪ್ಪು, 5 ಕಪ್ಪು, 5 ಕಪ್ಪು, 5 ಕಪ್ಪು, 5 ಕಪ್ಪು. ಗೊತ್ತಾಯ್ತಾ? 6 ಗುಂಪು. ಓಕೆ. ಸೊ ಮೊದಲನೇ ಗುಂಪನ್ನ ಬರೀ ಲೆಮನ್ ಜ್ಯೂಸ್ ಹೆಂಗಿದೆಯೋ ಹಂಗೆ ಬಿಟ್ಬಿಡೋಣ, ಅದು ನಿಯಂತ್ರಣ ಗುಂಪು. ಓಕೆ. ಹಂಗೆ ಬಿಟ್ಬಿಡೋಣ. ಗೊತ್ತಾಯ್ತಾ? ಎರಡನೇ ಇದು ಎಲ್ಲದಕ್ಕೂ ರೆಡ್, ರೆಡ್ ಫುಡ್ ಕಲರಿಂಗ್ ಹಾಕೋಣ. ಸ್ವಲ್ಪ ಒಂದು ಚಿಟಿಕೆ ಹಾಕ್ರಿ, ತುಂಬಾ ಹಾಕ್ಬಿಡ್ಬೇಡ್ರಿ, ಅಸಹ್ಯ ಕಾಣುತ್ತೆ. ಚಿಟಿಕೆ ಹಾಕ್ರಿ ಒಂದೊಂದು ಕಪ್ಪಿಗೂ. ಓಕೆ. ಇಲ್ದೇ ಒಂದು ಕೆಲಸ ಮಾಡ್ಬೋದು, ಒಂದು ಪಾತ್ರೆಯಿಂದ 5 ಪಾತ್ರೆ ಮಾಡ್ಕೊಂಡು ಈ ಕಲರ್ ಹಾಕ್ಬಿಟ್ಟು ಆಮೇಲೆ ಕಪ್ಪಿಗೆ ಹಾಕ್ಬೋದು, ಕಪ್ಪಲ್ಲೇ ಹಾಕೋ ಬದಲು. ಗೊತ್ತಾಯ್ತಾ? ಆಮೇಲೆ ಇದು ಯೆಲ್ಲೋ ಕಲರು, ಆಮೇಲೆ ಇದು ಗ್ರೀನ್ ಕಲರು, ಇದು ಪಿಂಕ್ ಕಲರು, ಇದು ಬ್ಲೂ ಕಲರ್. ಸೊ 5 ಕಪ್ಪಿಗೆ ರೆಡ್, 5 ಕಪ್ಪಿಗೆ ಯೆಲ್ಲೋ, 5 ಕಪ್ ಗ್ರೀನು, 5 ಕಪ್ ಪಿಂಕು, 5 ಕಪ್ಪಿಗೆ ಬ್ಲೂ, ಆಮೇಲೆ 5 ಕಪ್ಪಿಗೆ ಏನೂ ಇಲ್ಲ, ನಿಂಬೆಹಣ್ಣು ಜ್ಯೂಸ್ ಹೆಂಗಿದೆಯೋ ಹಂಗೇನೆ. ಗೊತ್ತಾಯ್ತಾ? ಅದನ್ನ ತಯಾರು ಮಾಡ್ಕೋಬೇಕು. ಆಮೇಲೆ ನೀವು 30 ಜನ ಕರ್ಕೊಂಬನ್ರಿ. 30 ಹುಡುಗರು ಸಿಗ್ತಾರಾ? ಸಿಕ್ಕಿದ್ರೆ ಸರಿ, ಕರ್ಕೊಂಬನ್ರಿ. ಅದೇ ತರದ ಹುಡುಗರು 5 ಅವರನ್ನ ಕೂರಿಸ್ಬಿಡ್ರಿ. ಓಕೆ. 1 2 3 4 5.
5 ಜನ, 5 ಜನ, 5 ಜನ, 5 ಜನ, 5 ಜನ, 5 ಜನ. ಇದು ನಿಯಂತ್ರಣ ಗುಂಪು. ಗೊತ್ತಾಯ್ತಾ? 5 ಜನ. ಓಕೆ. ಸೊ ಇವಾಗ ಎಲ್ರಿಗೂನು ಒಬ್ಬೊಬ್ರಿಗೂ ಒಂದೊಂದು ಕಪ್ ಕೊಡ್ರಿ ಆ ನಿಂಬೆ. ಬಟ್ ನೀವು ಇದನ್ನ ನಿಂಬೆಹಣ್ಣು ಜ್ಯೂಸ್ ಅಂತ ಹೇಳ್ಬೇಡ್ರಿ, ಹೇಳ್ಕೊಡುದು. ಅವಾಗ ಗೊತ್ತಾಗುತ್ತೆ. ಇದೆಲ್ಲ ಒಂದೇ ಜ್ಯೂಸ್ ಅಂತ ಹೇಳ್ಬಿಟ್ರೆ ನಿಮ್ಮ ಹೋಲ್ ಪ್ರಾಜೆಕ್ಟ್ ಹಾಳು. ಓಕೆ, ಬಾಯಿ ಮುಚ್ಕೊಂಡಿರ್ಬೇಕು, ಹೇಳ್ಕೊಡುದು. ಓಕೆ. ನೀವು ಹೇಳ್ಬೇಕು ಈ 5 ಜನಕ್ಕೆ ಇವ್ರಿಗೆ, ನೋಡಪ್ಪ ನಾನು ಎಲ್ರಿಗೂ ಹೇಳ್ಬೇಕು, ನಾನು ನೋಡಪ್ಪ ಒಂದು ಡ್ರಿಂಕ್, ಹೊಸ ಡ್ರಿಂಕ್ ತಂದಿದ್ದೀವಿ ಮಾರ್ಕೆಟಿಂದ, ಚೆನ್ನಾಗಿದ್ಯಾ ಹೇಳ್ರಿ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಹೊಸ ಡ್ರಿಂಕ್ ತಂದಿದ್ದೀವಿ ಮಾರ್ಕೆಟಿಂದ. ಇವರು ಒಂದೊಂದು ಗ್ರೂಪು ಇನ್ನೊಂದು ಗ್ರೂಪ್ ನೋಡದೇ ಇರೋ ಥರ ಮಾಡ್ರಿ. ಗೊತ್ತಾಯ್ತಾ? ಇವ್ರು ಇಣ್ಕೊಂಡು ಬೇರೆಯವ್ರು ಏನು ಕುಡಿತಾರೆ ಅಂತ ನೋಡೋದು ಬೇಡ. ಮತ್ತೆ ಸ್ವಲ್ಪ ದೂರ ದೂರ ಇಟ್ಕೊಳ್ರಿ, ಬೇರೆ ಬೇರೆ ಕಡೆ ಇಟ್ಕೊಳ್ರಿ. ಓಕೆ. ಸೊ ನಿಯಂತ್ರಣ ಗುಂಪಿಗೆ ಬರೀ ಕಲರ್ ಇಲ್ಲದೆ ಇರೋದು 5 ಜನ ಇದಾರಲ್ಲ, ಒಬ್ರೊಬ್ರಿಗೂ ಕೊಡೋದು ಜ್ಯೂಸು. ಇವ್ರಿಗೆ ರೆಡ್ ಕಲರ್ ಕೊಡೋದು, ಇವ್ರಿಗೆ ಬ್ಲೂ ಕಲರ್ ಕೊಡೋದು, ಇವ್ರಿಗೆ ಯೆಲ್ಲೋ ಕಲರ್ ಕೊಡೋದು, ಇದು ಪಿಂಕ್ ಕಲರ್ ಕೊಡೋದು, ಇವ್ರಿಗೆ ಯಾವುದು ಬ್ಲೂ ಕಲರ್ ಕೊಡೋದು. ಓಕೆ. ಕೊಟ್ಬಿಟ್ಟು ಅವ್ರನ್ನ ಕೇಳೋದು. ಓಕೆ. ಆ ಒಂದು ಮನಸ್ಸಲ್ಲಿ ಒಂದು ಸ್ಕೇಲ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಓಕೆ. ಓಕೆ, 0 to 10 ಅಂತ ಮನಸ್ಸಲ್ಲಿ ಹೇಳ್ಕೋಬೇಕು. ಹೇಳ್ಬೇಕು ಅವ್ರಿಗೆ, ಎಲ್ರಿಗೂ ಹೇಳ್ಬೇಕು, ನೋಡಪ್ಪ ತುಂಬಾ ರುಚಿಯಾಗಿದ್ರೆ 10 ಕೊಡೋರಿ. ಇವಾಗ ನಾವು ಹೇಳಲ್ವಾ 10, ಎಕ್ಸಾಮ್ ಸ್ಕೋರ್ ಕೇಳಲ್ವಾ? ಆ, ಆ, ಜಾಸ್ತಿ ಜಾಸ್ತಿ ಚೆನ್ನಾಗಿ ಮಾಡಿದ್ರೆ 100 ಕೊಡ್ತಾರೆ, ಮಾಡದೇ ಇದ್ರೆ ಏನು ಮಾಡದೇ ಇದ್ರೆ 0 ಕೊಡ್ತಾರೆ, ಹಂಗೆ. ಓಕೆ. ಸ್ಕೋರ್, ಸ್ಕೋರ್ ಅವ್ರಿಗೆ ಕೇಳಬೇಕು, ನೀವು ಸ್ಕೋರ್ ಕೊಡಬೇಕು. ಸ್ಕೇಲ್ ಅಂತ ಹೇಳೋದು ಬೇಡ, ಸ್ಕೋರ್ ಅಂತ ಹೇಳೋಣ. ಸ್ಕೋರ್ ಕೊಡಬೇಕು 0 ಇಂದ 10. ಓಕೆ. ತುಂಬಾ ಅಸಹ್ಯವಾಗಿದ್ರೆ 0 ಕೊಡ್ರಿ, ಆ ತುಂಬಾ ಚೆನ್ನಾಗಿದ್ರೆ 10 ಕೊಡ್ರಿ, ಇಲ್ದ್ರೆ ಮಧ್ಯ 7, 4. ನಿಮಗೆ ಯಾವ್ದು ಅಷ್ಟು ನಿಮ್ಗೆ ಎಷ್ಟು ಚೆನ್ನಾಗಿದೆಯೋ ಅದ್ರ ಪ್ರಕಾರ ಸ್ಕೋರ್ ಕೊಡ್ರಿ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸೊ ಫಸ್ಟ್ ನಿಯಂತ್ರಣ ಗುಂಪಿಗೆ 5 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಎಲ್ರಿಗೂ ಸ್ಕೋರ್ ಕೇಳ್ರಿ. ಇವಾಗ ಡೇಟಾ ಕಲೆಕ್ಟ್ ಮಾಡಬೇಕು ಅಲ್ವಾ, ಮಾಹಿತಿ ಕಲೆಕ್ಟ್ ಮಾಡಬೇಕು. ಸೊ ಎಷ್ಟು ಜನ ಇದ್ದಾರೆ? ಗುಂಪು 1, ಗುಂಪು 2, ಗುಂಪು 3, ಗುಂಪು 4, ಗುಂಪು 5, ಗುಂಪು 6. ಓಕೆ. ಅದರಲ್ಲಿ ಜನಗಳಿದ್ದಾರೆ, ಬೇರೆ ಬೇರೆ ತರ ಇದ್ದಾರೆ. ಒಂದೊಂದಲ್ಲೂ 5 ಜನ ಇದ್ದಾರೆ, 1, 2, 3, 4, 5. ನಿಯಂತ್ರಣ ಗುಂಪನ್ನೆಲ್ಲ ಕೇಳ್ಬೋದು. ಅವರು ಬರೀ ನಿಂಬೆಹಣ್ಣು ಜ್ಯೂಸು, ಎಲ್ಲ ನಿಂಬೆಹಣ್ಣು ಜ್ಯೂಸೇನೆ, ಬಟ್ ಯಾರಿಗೂ ಹೇಳೋದು ಬೇಡ ಅದನ್ನ. ಗೊತ್ತಾಯ್ತಾ? ಸೊ ಅವರು ಕೆಲವರು ಸ್ಕೋರ್ 4 ಕೊಟ್ರು ಅಂತ ಹೇಳ್ಕೊಳ್ಳ, 4, 5 ಕೊಟ್ರು, 4, 6 ಕೊಟ್ರು ಅಂತ ಇಟ್ಕೊಂಡು. ಸೊ ಸರಾಸರಿ ತಗೊಂಡು ಇವ್ರದ್ದೆಲ್ಲ ಆವ್ರೇಜ್ ತಗೊಳ್ಳೋದು. ಓಕೆ. ಸೊ ಇವ್ರದ್ದು ಎಷ್ಟೋ 4.67 ಇರ್ಬೋದು ಆವ್ರೇಜ್. ಗೊತ್ತಾಯ್ತಾ? ಎರಡನೇ ಗ್ರೂಪ್ ಕೇಳೋದು, ಅವ್ರು 6, 6, 7, 6, 7 ಹೇಳ್ಬೋದು. ಸೊ ಅದು ಸರಾಸರಿ ಅದು ಎಷ್ಟೋ 6.5 ಇರ್ಬೋದು. ಹಂಗೆ ಒಂದೊಂದು ಗ್ರೂಪ್ದೂ 5 ಇದು ಆ, ಮಾಹಿತಿ ತಗೊಂಡು ಸರಾಸರಿ ತಗೊಳ್ಳೋದು. ಗೊತ್ತಾಯ್ತಾ? ಒಂದ್ ನಿಮಿಷ ನೀರು ಕುಡಿತಾ ಇದ್ದೀನಿ. ಸರಾಸರಿ ತಗೊಂಡು ಇವಾಗ ನೀವು ಊಹೆ ಏನು? ಕಲರ್ ಅನಿಸಿಕೆಯನ್ನ ಚೇಂಜ್ ಮಾಡುತ್ತೆ, ರುಚಿಯ ಅನಿಸಿಕೆ ಚೇಂಜ್ ಮಾಡುತ್ತೆ. ಆಕ್ಚುಲಿ ನಿಜ ಅಲ್ಲ. ಯಾಕಂದ್ರೆ ಒಂದೇನೆ ನಿಂಬೆಹಣ್ಣು ಜ್ಯೂಸ್ ಏನೆ, ಬಟ್ ಅವ್ರಿಗೆ ಗೊತ್ತಿಲ್ಲ ನೋಡ್ರಿ, ಯಾರಿಗೂ ಗೊತ್ತಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಬ್ಲೈಂಡ್ ಟೆಸ್ಟ್ ಅಂತ ಕರೀತಾರೆ. ಬ್ಲೈಂಡ್ ಟೆಸ್ಟ್, ಗೊತ್ತಿಲ್ದೇನೆ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಬ್ಲೈಂಡ್ ಟೆಸ್ಟ್. ಓಕೆ. ಅವ್ರು ಹೇಳ್ದೇನೆ ಮಾಡ್ತಾ ಇದೀವಿ, ಕಣ್ಣು ಮುಚ್ಚಿಸ್ತಾ ಇಲ್ಲ, ಬಟ್ ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇಲ್ಲ. ಗೊತ್ತಾಯ್ತಾ? ಸೊ ನೀವು ಇದನ್ನ ಮೆಷರ್ ಮಾಡಿ. ಓಕೆ. ನಿಯಂತ್ರಣ ಗುಂಪಿಗೂ ಸರಾಸರಿ ಗುಂಪಿಗೂ, ಸಾರಿ, ನಿಯಂತ್ರಣ ಗುಂಪಿಗೂ ಚಿಕಿತ್ಸೆ ಬೇರೆ ಗುಂಪಿಗೂ ವ್ಯತ್ಯಾಸ, ಆವರೇಜ್ ಸ್ಕೋರ್ ಎಷ್ಟು? ಇದ್ರಲ್ಲಿ ಆವರೇಜ್ ಸ್ಕೋರ್ ವ್ಯತ್ಯಾಸ ಏನು? 1.9. ಅಂದ್ರೆ ರೆಡ್ ಕಲರ್ದು ಸ್ಕೋರು ನಿಯಂತ್ರಣ ಗುಂಪಿಗಿಂತ 1.9 ಜಾಸ್ತಿ. ಹಂಗೆ ಎಲ್ಲದಕ್ಕೂ ಮಾಡಿ, ಯಾವ್ದು ಅತಿ ಜಾಸ್ತಿ ಇರುತ್ತೋ ಆ ಕಲರ್ ರುಚಿನ ಜಾಸ್ತಿ ಪ್ರಭಾವ ಬೀರುತ್ತೆ ಅಂತ ಗೊತ್ತಾಗತ್ತೆ. ಗೊತ್ತಾಯ್ತಾ? ಸೊ ಇದ್ರಲ್ಲಿ ಎರಡು ತಿಳ್ಕೊಬಹುದು. ಮೊದಲನೇದು, ಕಲರಿಂದ ರುಚಿಯ ರುಚಿ ಅನಿಸಿಕೆ ವ್ಯತ್ಯಾಸ, ಕಲರಿಂದ ಪ್ರಭಾವ ಬೀಳತ್ತಾ ಅದೊಂದು. ಆಮೇಲೆ ಪ್ರಭಾವ ಬೀಳಿದ್ರೆ ಯಾವ ಕಲರ್ ಜಾಸ್ತಿ ಬೀಳುತ್ತೆ ಅಂತ ಗೊತ್ತಾಗುತ್ತೆ. ಆಯ್ತಾ? ಅರ್ಥ ಆಯ್ತಾ? ಓಕೆ. ಸೊ ಎರಡನೇ ಎಕ್ಸ್ಪೆರಿಮೆಂಟ್ ಹೇಳಿದ್ದೀನಿ. ಓಕೆ. ಮೂರನೇದೇನು? ಮೂರು ಹೇಳ್ಕೊಡ್ತೀನಿ ಅಷ್ಟೇ ಇವತ್ತು, ಮೂರು ತಿಳ್ಕೊಳ್ರಿ ಸಾಕು. ಓಕೆ. ಸೊ ಮೂರನೇದು ಬೆಲೆ.
ಸೊ ಊಹೆ ಏನು ಅಂದ್ರೆ ಬೆಲೆ ಪ್ರಕಾರ ನಾವು ನಡಿತೀವಿ. ಒಂದೇ ನಮ್ಮ ಮನಸ್ಸೇ ಹೆಂಗೆ ವರ್ಕ್ ಆಗುತ್ತಲ್ವಾ? ಒಂದೇ ವಸ್ತುನ ನಾವು ಜಾಸ್ತಿ ದುಡ್ಡು ಕೊಟ್ವಿ ಅಂತ ಹೇಳಿದ್ರೆ ನಮ್ಮ ಕಣ್ಣೆಲ್ಲ ಅರಳುತ್ತೆ. ಓ, ತುಂಬಾ ಒಳ್ಳೆಯದು, ಒಳ್ಳೆ ಇದು, ಆ, ಇದಿರಬೇಕು, ಆ, ಒಳ್ಳೆ ಕ್ವಾಲಿಟಿ ಇರಬೇಕು ಅನ್ಕೋತೀವಿ ಅಲ್ವಾ? ಅದನ್ನೇ ಕೊಟ್ಟರೆ ಇವಾಗ ನಾವು ಆ, ಯಾವುದೋ ಒಂದು ಪೆನ್ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ಪೆನ್ನನ್ನು ಕೊಟ್ಟು ಬರಿಯಪ್ಪ ಎಷ್ಟು ಅಂತ ಕೇಳ್ದೆ ನಾವು, ಅಯ್ಯೋ 5 ರೂಪಾಯಿ ಕೊಟ್ಟೆ. ಓ, ಇಷ್ಟೇನಾ ಅಂತ ಅಂದ್ಕೊಂಡ್ರೆ ಬರೀತಾನೆ. ಅಯ್ಯೋ ಚೆನ್ನಾಗಿ ಬರೆಯಲ್ಲ ಅದು. ಅದೇ ಪೆನ್ನನ್ನು ನೀವು ಸುಳ್ಳು ಹೇಳ್ಬಿಟ್ಟು 100 ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರೆ ಅವನು, ಓ ಇಷ್ಟು ಚೆನ್ನಾಗಿ ಬರೆಯುತ್ತೆ ಅಂತ ಹೇಳ್ತಾನೆ. ಅದೇ ಪೆನ್ನು, ಅವನು ಗೊತ್ತಿಲ್ಲ. ಸೊ ಬೆಲೆಯಿಂದ ನಮ್ಮ ಕ್ವಾಲಿಟಿ ಅನಿಸಿಕೆ ವ್ಯತ್ಯಾಸ ಬರುತ್ತೆ ಅಂತ ಊಹೆ. ಅದನ್ನ ಟೆಸ್ಟ್ ಮಾಡಕ್ಕೆ ಏನ್ ಮಾಡ್ಬೇಕು ನೀವು, ಹೇಳ್ಕೊಡ್ತೀನಿ. ಓಕೆ, ಅದು ಟೆಸ್ಟ್ ಮಾಡಕ್ಕೆ ಒಂದು ಕೆಲಸ ಮಾಡೋಣ. ಇದು ಕಣ್ಣು ಮುಚ್ಚಿಸ್ಬೇಕು, ಬ್ಲೈಂಡ್ ಟೆಸ್ಟ್ ಮಾಡ್ಬೇಕು ಇದನ್ನು. ಓಕೆ, ಸೊ ನೀವು 30 ಪೆನ್ ತಂದ್ರಿ. ಓಕೆ, ಮಾರ್ಕೆಟಿಂದ. 30 ಪೆನ್ ಬೇಕೇ ಇಲ್ಲ ಆಕ್ಚುಲಿ. ಬೇರೆ ಬೇರೆ ಟೈಮಲ್ಲಿ ಮಾಡಿದ್ರೆ ಐದು ಐದು ಪೆನ್ನಲ್ಲೇ ಮಾಡ್ಬೋದು. ಓಕೆ, ಆ, ಅದೇ ಪೆನ್ ಉಪಯೋಗಿಸ್ಕೋಬಹುದು. ಬಟ್ ಸಿಗದಾದ್ರೆ 30 ಪೆನ್ ಇದ್ರೆ ತಗೊಂಬನ್ರಿ. ಇಲ್ದಿದ್ರೆ 5 ಪೆನ್ ತಗೊಂಡು ಅದೇ ಪೆನ್ನನ್ನು ಬೇರೆ 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 ಗುಂಪುಗಳಿಗೆ ಕೊಡ್ರಿ. 5 ಪೆನ್ ಸಾಕು ಅನ್ಸುತ್ತೆ. ಓಕೆ, 5 ಪೆನ್, 5 ಪೆನ್ನು. ಓಕೆ, ಸೇಮ್ ಪೆನ್ನು. ಓಕೆ, ಸೊ ಇವಾಗ 30 ಜನ ಮಕ್ಕಳು ಬೇಕು. 30 ಜನ ಮಕ್ಕಳು. ಓಕೆ, 30 ಸ್ಯಾಂಪಲ್ಸ್ ಬೇಕು. ಓಕೆ, ಅದರಲ್ಲಿ ಒಂದೊಂದು ಗುಂಪು, ನಿಯಂತ್ರಣ ಗುಂಪು 5. ಓಕೆ, ಆಮೇಲೆ ಚಿಕಿತ್ಸೆ ಗುಂಪು ನಂಬರ್ 1 5, ನಂಬರ್ 2 5, 5, 5, 5, 1 2 3 4 5 6, ಇದು ನಿಯಂತ್ರಣ. ಓಕೆ, ಇದು ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5, ಗ್ರೂಪ್ 6. ಓಕೆ, 5 ಪೆನ್ ಇಟ್ಕೊಂಡಿದ್ದೀರಿ. ಫಸ್ಟು ನಿಯಂತ್ರಣ ಗುಂಪು ಕರಿ, ಮಿಕ್ಕಿದ್ದನ್ನು ಹೊರಗಡೆ ಇಡ್ರಿ, ಅವ್ರಿಗೆ ಏನು ಕೇಳ್ಕೊಡ್ದು. ಓಕೆ, ಸೊ ಫಸ್ಟ್ ನಿಯಂತ್ರಣ ಗುಂಪನ್ನು ತಗೊಂಡು ಆ ಪೆನ್ನನ್ನ ಇದು ಆ, ಅವರೆಲ್ಲ ಕರ್ಚೀಫ್ ಹಾಕೊಂಡು ಕಣ್ಣು ಮುಚ್ಚಬೇಕು. ಅವ್ರ ಪೆನ್ನನ್ನು ನೋಡ್ಕೊಡುದು. ಯಾರು ಪೆನ್ನನ್ನು ನೋಡ್ಕೊಡುದು, ಪೆನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರಂತ. ಯಾವುದೋ ಒಂದು ಚೀಪ್ ಪೆನ್ ಕೊಟ್ಬಿಟ್ಟು ಅದು 500 ರೂಪಾಯಿ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಗೊತ್ತಾಯ್ತಾ? ಕಣ್ಣು ಮುಚ್ಚಬೇಕು, ಅದಕ್ಕೆ ಬ್ಲೈಂಡ್ ಟೆಸ್ಟ್ ಅಂತ ಕರೆಯೋದು ಅದನ್ನ. ಎಷ್ಟೋ ಇವಾಗ ಈ ತರಿಕಾ ಉಪಯೋಗಿಸ್ಕೊಂಡು ಮಾಡೋದನ್ನ ಕಣ್ಣು ಮುಚ್ಚಿಬಿಟ್ಟು ಮಾಡಿಸ್ತಾರೆ. ಗೊತ್ತಾಯ್ತಾ? ನೀವು ನೋಡಿರ್ಬೋದು ಟಿವಿಲಿ. ಓಕೆ, ಸೊ ಕಣ್ಣು ಮುಚ್ಚಿಸ್ಬಿಡೋದು. ಕಣ್ಣು ಮುಚ್ಚಿಸ್ಬಿಟ್ಟು ನೀವು ನಿಯಂತ್ರಣ ಗುಂಪಿಗೆ ಇದು 10 ರೂಪಾಯಿ ಈ ಪೆನ್ನು. ಓಕೆ, ಪೇಪರ್ ಕೊಡೋದು ಎಲ್ರಿಗೂ. ಅವ್ರು ಬರಿಬೇಕು, ಕಣ್ಣು ಮುಚ್ಕೊಂಡು ಬರಿಬೇಕು. ಬರೆದ್ಬಿಟ್ಟು ಎಷ್ಟು ಚೆನ್ನಾಗಿ ಬರೆಯುತ್ತೆ ಅವ್ರ ಅನಿಸಿಕೆ ಇದೆಯಲ್ಲ ಅದಕ್ಕೊಂದು ಸ್ಕೋರ್ ಕೊಡಬೇಕು. ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ 0 to 10 ಅಂತ ಹೇಳಿದ್ವಲ್ಲ, ಹಂಗೇನೆ 0 to 10 ಸ್ಕೋರ್ ಕೊಡ್ಲಿ. 5 ಜನದ್ದು ಸ್ಕೋರ್ ಕೊಡ್ಲಿ. ಓಕೆ, ಸೊ ತುಂಬಾ ಚೆನ್ನಾಗಿ ಬರೆದ್ರೆ, ತುಂಬಾ ಸ್ಮೂತ್ ಆಗಿ ಬರೆದ್ರೆ ಅವ್ರ ಅನಿಸಿಕೆಯಲ್ಲಿ 10 ಕೊಡ್ಲಿ. ತುಂಬಾ ಕರ್ಕರವಾಗಿ ಬರೆದ್ರೆ 0 ಕೊಡ್ಲಿ. ಮಧ್ಯದಲ್ಲಿ ಬರೆದ್ರೆ 5 ಕೊಡ್ಲಿ. ಸೊ ಮನಸ್ಸಲ್ಲಿ ಯಾವ ಅನಿಸಿಕೆ ಇದೆಯೋ ಅದಕ್ಕಂತೆ 0 to 10 ಸ್ಕೋರ್ ಕೊಡ್ಲಿ. ಆಮೇಲೆ ಅವ್ರನ್ನ ಹೊರಗಡೆ ಕಳಿಸ್ರಿ. ಆಮೇಲೆ ನೆಕ್ಸ್ಟ್ ಗ್ರೂಪ್ ಅಂತ ಕರೀರಿ. ಅದೇ ಪೆನ್ಗಳು, 5 ಪೆನ್. ಓಕೆ, ಆ 5 ಪೆನ್ ಉಪಯೋಗಿಸ್ಕೊಂಡು ನೆಕ್ಸ್ಟ್ ಗ್ರೂಪ್ಗೆ ಅದು ಪೆನ್ನು 50 ರೂಪಾಯಿ ಅಂತ ಹೇಳ್ರಿ. ಅದೇ ಪೆನ್. ಮುಂದಿನ ಗ್ರೂಪಿಗೆ 100 ರೂಪಾಯಿ ಅಂತ ಹೇಳ್ರಿ. ಮುಂದಿನ ಗ್ರೂಪಿಗೆ 200 ರೂಪಾಯಿ ಅಂತ ಹೇಳ್ರಿ. ಇನ್ನೊಂದು ಗ್ರೂಪಿಗೆ 300 ರೂಪಾಯಿ ಅಂತ ಹೇಳ್ರಿ. ಇನ್ನೊಂದು ಗ್ರೂಪಿಗೆ 400 ರೂಪಾಯಿ ಅಂತ ಹೇಳ್ರಿ. ಅದು ಎಷ್ಟು ಅಂತ ಬೇಕಾದ್ರೆ ನೀವು ಮೇಷ್ಟ್ರ ಹತ್ರ ತಿಳ್ಕೊಂಡು ಮಾಡ್ಬೋದು. ಗೊತ್ತಾಯ್ತಾ? ಅದೇ ಪೆನ್ನು, ಅವ್ರಿಗೆ ಯಾರಿಗೂ ಹೇಳಿಲ್ಲ. ಗೊತ್ತಾಯ್ತಾ? ಸೊ ಒಂದೊಂದು ಗ್ರೂಪಾಗಿ ಕರಿಯೋದು, ಅವ್ರ ಕರ್ಚೀಫಲ್ಲಿ ಟೈಮ್ ಮಾಡೋದು, ಅವ್ರ ಪೆನ್ ನೋಡ್ಕೊಡುದು. ಪೆನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ. ಸೊ ಕಣ್ಣು ಮುಚ್ಚಿಸಿ ಆಮೇಲೆ ಅವ್ರನ್ನ ಬರೆಸ್ಬೇಕು. ಅವ್ರ ಅನಿಸಿಕೆ ತಕ್ಕಂತೆ ಸ್ಕೋರ್ ಕೊಡಬೇಕು. ಗೊತ್ತಾಯ್ತಾ? ಅದು ಮಾಡಿದ್ಮೇಲೆ ಹಂಗೆ ಲಾಸ್ಟ್ ಪ್ರಾಜೆಕ್ಟ್ ತರಾನೇ ನಿಮಗೆ ಇವಾಗ ಗುಂಪು 1, ಗುಂಪು 2, ಗುಂಪು 3, ಗುಂಪು 4, ಗುಂಪು 5, ಗುಂಪು 6. ಓಕೆ, ಅದರಲ್ಲಿ 5 ಜನ ಅಲ್ವಾ? 5 ಜನ, 3 4 5, ಅವ್ರ ಅನಿಸಿಕೆ ಸ್ಕೋರ್ಗಳು. ಓಕೆ, ಗುಂಪಿನವರು ಮೊದಲನೇನವರು 10 ರೂಪಾಯಿ ಅಂತ ಹೇಳಿದ್ವಲ್ಲ, ಅವ್ರು 4 4 3 4 5 ಕೊಟ್ರೆ ಸರಾಸರಿ ಸ್ಕೋರು 3.8 ಇರ್ಬೋದು. ಗೊತ್ತಾಯ್ತಾ? ಹಂಗೆ ಎಲ್ಲದಕ್ಕೂ ಗುಂಪುಗಳು ಮಾಡ್ಕೊಂಡು 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 ಓಕೆ, ಇದಕ್ಕೆ 4.5 ಇರ್ಬೋದು ಸರಾಸರಿ, ಇದು 5.4 ಇರ್ಬೋದು, 6.5 ಇರ್ಬೋದು, ಆಮೇಲೆ ಇದಕ್ಕೆ 5.4 ಇರ್ಬೋದು ಅಂತ ಇಟ್ಕೊಳ್ಳೋಣ.
ಓಕೆ. ಸೊ ನಿಯಂತ್ರಣ ಗುಂಪುಗೂ ಚಿಕಿತ್ಸೆ ಗುಂಪುಗೂ ಬೇರೆ ಗುಂಪುಗಳು ವ್ಯತ್ಯಾಸ ಎಷ್ಟು ಅಂತ ತಿಳ್ಕೊಬೇಕು, ಗೊತ್ತಾಯ್ತಾ? ಇದ್ರಲ್ಲಿ ವ್ಯತ್ಯಾಸ 0.7, ಇದ್ರಲ್ಲಿ ವ್ಯತ್ಯಾಸ 5.6 -3.8 ಅಂದ್ರೆ 1.8 ಆಯ್ತು. ಹಂಗೆ ಗೊತ್ತಾಯ್ತಾ? ಸೊ ಇದರಿಂದ ಏನ್ ಗೊತ್ತಾಗತ್ತೆ? ಎರಡು ಪ್ರಶ್ನೆ, ಎಲ್ಲದರಲ್ಲೂ ಎರಡೇ ಪ್ರಶ್ನೆ. ಮೊದಲು, ಬೆಲೆಯಿಂದ ನಮ್ಮ ಕ್ವಾಲಿಟಿ ಅನಿಸಿಕೆ ವ್ಯತ್ಯಾಸ ಬರುತ್ತಾ, ಅದೊಂದು. ಎರಡನೇದು, ಯಾವ ಬೆಲೆಗೆ ಒಂದು ವಸ್ತುವಿಗೆ ಯಾವ ಬೆಲೆಯಲ್ಲಿ ಆ ಕ್ವಾಲಿಟಿ ಅನಿಸಿಕೆ ಜಾಸ್ತಿ ಇದೆ. ಇವಾಗ ನನಗೆ ಕಣ್ಮುಚ್ಚಿಸಿ ನಾವು ಪೆನ್ ಕೊಟ್ರೆ, ಇವಾಗ ನನಗೆ ಜಾಸ್ತಿ ಹೇಳ್ತಾ 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 ನನಗೆ ಅನಿಸಿಕೆ ಸ್ವಲ್ಪ ಓ ಈ ಪೆನ್ ಚೆನ್ನಾಗಿರ್ಬೋದು ಚೆನ್ನಾಗಿರ್ಬೋದು ಅನಿಸ್ತಾ ಇರುತ್ತೆ. ಬಟ್ ಸ್ವಂತಕ್ಕಿಂತ ಜಾಸ್ತಿ ಹೇಳಿದ್ರೆ ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ಬಿಟ್ಟು ನನ್ನ ಅನಿಸಿಕೆ ಕಡಿಮೆ ಆಗ್ಬೋದು. ಗೊತ್ತಾಯ್ತಲ್ವಾ? ಅರ್ಥ ಆಯ್ತಲ್ವಾ? ಇವಾಗ ಒಂದು ಪೆನ್ನುಗೂ ಅಷ್ಟೇ, ಏನ್ ವಸ್ತುಗೂ ಅಷ್ಟೇನೆ, ನಿಮ್ಮ ಮನಸ್ಸಲ್ಲಿ ಒಂದು ಈ ವಸ್ತು ಇದಕ್ಕಿಂತ ಜಾಸ್ತಿ ಇರಕ್ ಸಾಧ್ಯ ಇಲ್ಲ ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಅದ ಹೇಳಿದ್ರೆ ನಂಬಲ್ಲ ನಾವು, ಅಲ್ವಾ? ಸೊ ಅನಿಸಿಕೆ, ಆ ವಸ್ತುವಿನ ಕ್ವಾಲಿಟಿ ಅನಿಸಿಕೆ ಜಾಸ್ತಿ ಹಾಕೊಂಡು ಹೋಗ್ತಾ 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 ಆಮೇಲೆ ಕಡಿಮೆ ಆಗತ್ತೆ. ಇದು ಯಾತಕ್ಕೆ ಉಪಯೋಗ? ಯಾಕಂದ್ರೆ ಯಾರು ಹೊಸ ವಸ್ತುನ ತರಬೇಕಾದ್ರೆ ಮಾರ್ಕೆಟ್ಗೆ ಎಷ್ಟು ಬೆಲೆ ಇಡಬೇಕು ಅಂತ ತಿಳ್ಕೊಬೇಕಲ್ವಾ ಅವರು. ಇವಾಗ ಒಂದು ಹೊಸ ಸ್ಕೂಟರ್ ಬರುತ್ತೆ, ಅಂದ್ರೆ ಹೊಸ ಕಾರ್ ಬರುತ್ತೆ ಮಾರ್ಕೆಟ್ಗೆ, ಹೊಸ ಬಿಸ್ಕೆಟ್ ಬರುತ್ತೆ. ಎಷ್ಟು ಹೊಸ ಸ್ಕೂಟರ್ ಬಂತು, ಎಷ್ಟಪ್ಪ ಇದು? 50,000ನಾ? ಓ, ನನ್ನ ಹತ್ರ ಹೀರೋ ಅಂಡ ನನ್ 30,000, ಇದು 50,000, ಇನ್ನು ಚೆನ್ನಾಗಿರ್ಬೇಕು ಕ್ವಾಲಿಟಿ ಅಂತ ಮನಸ್ಸಲ್ಲಿರುತ್ತೆ. ಬಟ್ ಅದೇ ಸ್ಕೂಟರ್, ಹೊಸ ಸ್ಕೂಟರ್ನ 1 ಲಕ್ಷ ಮಾಡಿದ್ರೆ ಯಾರು ಕೊಂಡ್ಕೊಳ್ಳಲ್ಲ, ಅಲ್ವಾ? ಯಾರಿಗೆ ಬೇಕಯ್ಯ, ನಮ್ಗೆ ಯಾತಕ್ ಬೇಕು ಅಂತ ಬಿಟ್ಬಿಡ್ತಾರೆ. ಸೊ ಹಂಗೆ ಟೆಸ್ಟ್ ಮಾಡಿ, ಆ ಹೊಸ ಸ್ಕೂಟರ್ ತಯಾರು ಮಾಡೋರು ಟೆಸ್ಟ್ ಮಾಡಿ ಯಾವ ಪ್ರೈಸಲ್ಲಿ ಇಡಬೇಕು ಇದು ಮಾರ್ಕೆಟ್ ಅಲ್ಲಿ ಅಂತ ತಿಳ್ಕೊಳಕ್ಕೆ ಈ ತರ ಆ, ಇದು ಮಾಡ್ತಾರೆ, ಆ, ಆ, ವಿಶ್ಲೇಷಣೆ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಪ್ರೈಸ್ ವಿಚಾರ ಹೇಳಿದೆ. ಓಕೆ. ಸೊ ಕೊನೆಯದು ನಾ ಏನ್ ಹೇಳ್ಬೇಕು ಅಂದ್ರೆ, ಕೊನೆ ಪ್ರಾಜೆಕ್ಟ್ ಇದು. ಸೊ ಫಸ್ಟ್ ಕಲರ್ ವಿಚಾರ ಮಾತಾಡಿದ್ವಿ, ಎರಡನೇದು ಇರುವೆಗಳದ್ದು ಮಾತಾಡಿದ್ವಿ, ಆಮೇಲೆ ಕೊನೆಯದು ನಮ್ಮ ಚಿಕಿತ್ಸೆಯಿಂದ ನಮ್ಮ ಫಲಿತಾಂಶ, ನಾವು ಹೆಂಗೆ ನಾವು ಪರ್ಫಾರ್ಮ್ ಮಾಡ್ತೀವಿ ಅದ್ರಲ್ಲಿ ಪ್ರಭಾವ ಇದೆಯಾ ಅಂತ ತಿಳ್ಕೊಬೇಕು. ಓಕೆ. ಟ್ರೀಟ್ಮೆಂಟ್ ಇಂದ ನಮ್ಮ ಪರ್ಫಾರ್ಮೆನ್ಸ್, ಅಂದ್ರೆ ನಾವು ನಡ್ಕೊಳ್ಳೋ ಇದು ಆ, ಮಟ್ಟ ಚೇಂಜ್ ಆಗತ್ತಾ, ನಮ್ಮ ಪರ್ಫಾರ್ಮೆನ್ಸ್ ಲೆವೆಲ್ ಅಂತ ಕರಿತಿರುವ. ಓಕೆ. ನಾವು ಒಂದು ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಮ ಪರ್ಫಾರ್ಮೆನ್ಸ್ ಲೆವೆಲ್ ಎಫೆಕ್ಟ್ ಆಗತ್ತಾ ಅಂತ ತಿಳ್ಕೊಬೇಕು. ಗೊತ್ತಾಯ್ತಾ? ಸೊ ಅದಕ್ಕೆ ಒಂದು ಇದು ಹೇಳ್ಕೊಡ್ತೀನಿ. ಓಕೆ. ಸೊ ಒಂದು ಅನಿಸಿಕೆ ಇದೆ, ಒಂದು ಊಹೆ ಇದೆ, ಸಂಗೀತ ಕೇಳೋದ್ರಿಂದ ನಮ್ಮ ಮೆಮರಿ, ನಮ್ಮ ಜ್ಞಾಪಕ ಶಕ್ತಿ ಜಾಸ್ತಿ ಆಗತ್ತೆ ಅಂತ. ಸಂಗೀತ ಸಂಗೀತದಿಂದ ನಮ್ಮ ಜ್ಞಾಪಕ ಶಕ್ತಿ ಜಾಸ್ತಿ ಆಗತ್ತೆ ಅಂತ ಒಂದು ಊಹೆ ಇದೆ. ಅದನ್ನ ಟೆಸ್ಟ್ ಮಾಡಕ್ಕೆ ನಾವು ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಓಕೆ. ಸೊ ಅದ್ರಲ್ಲಿ ಏನು ಅಂದ್ರೆ, ನಾವು ಆ ಬೇರೆ ಬೇರೆ ತರ ಸಂಗೀತಗಳನ್ನ ಒಂದು ಟೇಪ್, ಒಂದು 15 ನಿಮಿಷ, ಅದು ನಾನೇ ಕೊಡ್ತೀನಿ ಬೇಕಾದ್ರೆ. 15 ನಿಮಿಷದ್ದು ಒಂದು ನಿಯಂತ್ರಣ ಗುಂಪಿಗೆ ಸಂಗೀತ ಇಲ್ಲ, ನಿಯಂತ್ರಣ ಗುಂಪಿಗೆ ಸಂಗೀತ ಇಲ್ಲ. ಓಕೆ. ಆ ಆಮೇಲೆ ಒಂದು ಮೊದಲನೇ ಚಿಕಿತ್ಸೆ ಗುಂಪಿಗೆ ಆ ಆ, ಇದು ಏನು, ಹಿಂದಿ ಸಿನಿಮಾ ಹಾಡು, ಆ, ಇನ್ನೊಂದಕ್ಕೆ ಕನ್ನಡ ಹಾಡು, ಇನ್ನೊಂದಕ್ಕೆ ಪಾಶ್ಚಾತ್ಯ ಸಂಗೀತ. ಓಕೆ. ಇನ್ನೊಂದಕ್ಕೆ ಆ, ಕರ್ನಾಟಕ ಸಂಗೀತ. ಓಕೆ. ಕರ್ನಾಟಕ ಸಂಗೀತ. ಇನ್ನೊಂದಕ್ಕೆ ಏನಾದ್ರು ಭಾವಗೀತೆ. ಇನ್ನೊಂದಕ್ಕೆ ಯಾವುದೋ ಒಂದು ಬೇಕಾದ್ರೆ ಸುಮ್ಮನೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಸುಮ್ಮನೆ ವೈಲಿನ್ನೋ ಏನಾರೋ ಒಂದು ಸಣ್ಣ ಸ್ಲೋ ಆಗೋ ಏನಾರು. ಓಕೆ. ಗೊತ್ತಾಯ್ತಾ? ಆ ಥರ ಬೇರೆ ಬೇರೆ ಥರದ ಸಂಗೀತದಿಂದ ನಮ್ಮ ಜ್ಞಾಪಕ ಶಕ್ತಿ ಪ್ರಭಾವ ಬೀಳತ್ತಾ ಅಂತ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡೋಣ. ಓಕೆ. ಇದರಲ್ಲಿ ಏನು ಮಾಡಬೇಕು ಅಂದರೆ, ನಾನು 15 ನಿಮಿಷದ್ದು ಟೇಪ್ ಕಳಿಸ್ತೀನಿ. ಓಕೆ. ರೆಕಾರ್ಡಿಂಗ್ ಕಳಿಸ್ತೀನಿ ಫೋನಲ್ಲಿ. ಗೊತ್ತಾಯ್ತಾ? ಬೇರೆ ಬೇರೆ ಥರದ್ದು. ಅವ್ರಿಗೆ ಹೆಡ್ಸೆಟ್ ಕೇಳಬೇಕು, ಪಾರ್ಟಿಸಿಪೇಟ್ ಮಾಡೋರಿಗೆ ಹೆಡ್ಸೆಟ್ ಕೇಳಬೇಕು ಅಂತ. ಯಾಕಂದ್ರೆ ಶಬ್ದ ತುಂಬಾ ಇರುತ್ತೆ ಹಳ್ಳಿಗಳಲ್ಲಿ. ಹೆಡ್ಸೆಟ್ ಇರುತ್ತಲ್ಲ ನಿಮಗೆ, ಆ ಹೆಡ್ಸೆಟ್ ಉಪಯೋಗಿಸ್ಕೊಂಡು ಕೇಳಿಸ್ಕೋಬೇಕು. ಗೊತ್ತಾಯ್ತಾ?
ಸೊ ಒಂದು ಎರಡು ನಿಯಂತ್ರಣ ಗುಂಪಿಗೆ ಏನೂ ಇಲ್ಲ, ಒಂದು ಎರಡು ಮೂರು ನಾಲ್ಕು ಐದು ಆರು ಥರದ ಸಂಗೀತದ್ದು 15 ನಿಮಿಷದ ಕೊಡ್ತೀನಿ. ಓಕೆ, ನೀವೇನ್ ಮಾಡಬೇಕು ಅಂದ್ರೆ, ನೀವು ಮೊದಲನೇನೆ ಆ, ಈ 5 ಜನ ಎಲ್ರಿಗೂನು ಒಂದು ಪ್ಯಾಸೇಜ್, ಅಂದ್ರೆ ಒಂದು ಯಾವುದೋ ಒಂದು ಕಥೆ, ಒಂದು ಕಥೆನೋ ಒಂದು ಎರಡು ಮೂರು ಪ್ಯಾರಾಗ್ರಾಫ್ ಅದು ಕೊಡ್ತೀನಿ. ಇದ್ರ ಮೇಷ್ಟ್ರ ಹತ್ರ ಕೇಳ್ರಿ, 3 ಪ್ಯಾರಾ ಯಾವುದೋ ಒಂದು ಸಣ್ಣ ಕಥೆ. ಓಕೆ, ಅದನ್ನ ಅವ್ರು ಓದ್ಬೇಕು. ಓದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಒಂದು 10 ಪ್ರಶ್ನೆ ಇರುತ್ತೆ. ಯಾವುದೋ ಒಂದು ಕಥೆ ಇರ್ಬೋದು, ಇದರಲ್ಲಿ ರಾಮ ಯಾರು, ಇವನು ಯಾರು ಅಂತ ಒಂದು ಪ್ರಶ್ನೆ ಇರ್ಬೋದು. ಓಕೆ, ಒಂದು 10 ಪ್ರಶ್ನೆಗಳಿರುತ್ತೆ. ಸೊ ಒಂದು ಕಥೆ ಇರುತ್ತೆ, ಒಂದು 3 ಪ್ಯಾರಾಗ್ರಾಫ್ 4 ಪ್ಯಾರಾಗ್ರಾಫ್ ಕಥೆ ಇರುತ್ತೆ. ಓಕೆ, 10 ಪ್ರಶ್ನೆ ಇರುತ್ತೆ. ಗೊತ್ತಾಯ್ತಾ? ಏನೇನು ಬೇಕು ಸಾಮಗ್ರಿಗಳು? 15 ನಿಮಿಷದ ಟೇಪ್ ಬೇಕು, ಇದು ರೆಕಾರ್ಡ್ ಜೆ ಇದು ಸಾರಿ MP3 ಇರುತ್ತೆ, ನಿಮ್ಮ ಫೋನಲ್ಲಿ ಹಾಕೊಂಡ್ಬಿಡ್ರಿ. ಆಮೇಲೆ ಒಂದು ಪ್ಯಾಸೇಜ್ ಇರುತ್ತೆ, ಅದು ಬರೆದು ಪ್ರಿಂಟ್ ಮಾಡಿ ತಗೊಂಡು ಹೋಗ್ಬೇಕು. ಆಮೇಲೆ 10 ಪ್ರಶ್ನೆ ಇರುತ್ತೆ. ಗೊತ್ತಾಯ್ತಾ? ಸೊ ಹೆಂಗೆ ಇದು ಪ್ರಾಜೆಕ್ಟ್ ಮಾಡೋದು ಹೇಳ್ಕೊಡ್ತೀನಿ ಇವಾಗ. ಓಕೆ, ಸೊ ಏನ್ ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ, ಒಂದೊಂದು ಗುಂಪಲ್ಲೂ 5 ಜನ, ಇದರಲ್ಲೂ ಅಷ್ಟೇ. ಸೊ 7 ಗುಂಪ, 7 ಅಂತ ಇಟ್ಕೊಂಡು ಒಂದು ಇಲ್ಲ, 6 ಥರದ ಸಂಗೀತ ಹೇಳಿದೆಲ್ಲ, ಒಂದು 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 ಎರಡು ಮೂರು ನಾಲ್ಕು ಐದು ಆರು ಏಳು. ಓಕೆ, ಸೊ ಗುಂಪು 1, ಗುಂಪು 2, ಗುಂಪು 3, ಗುಂಪು 4, ಗುಂಪು 5, ಗುಂಪು 6, ಗುಂಪು 7, ಇದು ನಿಯಂತ್ರಣ ಗುಂಪು. ಗೊತ್ತಾಯ್ತಾ? ಇದು ಚಿಕಿತ್ಸೆ ಗುಂಪುಗಳು, ಬೇರೆ ಬೇರೆ ಚಿಕಿತ್ಸೆ ಗುಂಪು. ಸೊ ಏನ್ ಮಾಡ್ಬೇಕು, ಆ 5 ಜನ ಇರ್ತಾರಲ್ಲ, ಒಬ್ಬೊಬ್ಬರನ್ನ ಬೇರೆ ಬೇರೆ ರೂಮಲ್ಲಿ ಕೂಡಿಸ್ಬೇಕು, ಇಲ್ದ್ರೆ ಸೇಮ್ ಟೈಮಲ್ಲಿ ಮಾಡೋಕ್ಕಾಗಲ್ಲ, ನಿಮ್ಗೂ ಟೈಮ್ ಸಿಗಲ್ಲ. ನೀವು ಏನ್ ಮಾಡ್ರಿ, ನೀವು ಏನಪ್ಪ ಆಯ್ತಿದು, ಅಯ್ಯೋ ರಾಮ, ಏನೋ ಆಗೋಯ್ತು. ಓಕೆ, ಓಕೆ. ಸೊ ಬೇರೆ ಬೇರೆ ಟೈಮಲ್ಲಿ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬೇರೆ ಬೇರೆ ಜನ ಉಪಯೋಗಿಸ್ರಿ, ಅದದೇ ಜನ ಉಪಯೋಗಿಸ್ಬೇಡ್ರಿ. ಬೇಕಾದ್ರೆ ಬೇರೆ ಸೇಮ್ ಜನನ ಉಪಯೋಗಿಸಿದ್ರೆ, ಬೇರೆ ಬೇರೆ ದಿವಸ ಉಪಯೋಗಿಸಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಆವಾಗ ಈ ಪಕ್ಷಪಾತ ಇನ್ನೂ ಕಡಿಮೆ ಆಗುತ್ತೆ. ಅದೇ 5 ಜನನ ಒಂದ್ ದಿವಸ ನಿಯಂತ್ರಣ ಗುಂಪು ಮಾಡ್ರಿ, ಅದೇ 5 ಮಕ್ಕಳನ್ನ ಒಂದ್ ದಿವಸ ಮೊದಲನೇ ಚಿಕಿತ್ಸೆ ಕೊಡ್ರಿ, ಅದೇ ಮಕ್ಕಳನ್ನ ನೆಕ್ಸ್ಟ್ ದಿವಸ ಈ ಚಿಕಿತ್ಸೆ ಕೊಡ್ರಿ, ಆ ಚಿಕಿತ್ಸೆ. ಸೊ ಬೇರೆ ಬೇರೆ ಚಿಕಿತ್ಸೆ ಕೊಟ್ರೆ ಅವಾಗ ಪಕ್ಷಪಾತ ಇನ್ನೂ ಕಡಿಮೆ ಆಗುತ್ತೆ. ನಾ ಹೇಳಿದ್ನಲ್ಲ, ಅದು ಒಂದೇ ಜನದ ಪಕ್ಷಪಾತ, ಪಕ್ಷಪಾತ ಹೊಟ್ಟೋಗುತ್ತೆ. ಗೊತ್ತಾಯ್ತಾ? ಬೇಕಾದ್ರೆ ಹಂಗ್ ಮಾಡ್ಬೋದು. ಇಲ್ದೇ ಬೇರೆ ಬೇರೆ ಆಗದೆ ಇದ್ರೆ ಬೇರೆ ಬೇರೆ ಗುಂಪನ್ನು ಉಪಯೋಗಿಸ್ಕೊಳ್ರಿ. ಗೊತ್ತಾಯ್ತಾ? ಸೊ ಏನ್ ಮಾಡ್ಬೇಕು, ಎಲ್ರಿಗೂನು ಫಸ್ಟು ಇವಾಗ 5 ಜನ ಫಸ್ಟ್ ಈ ಗ್ರೂಪ್ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ. 5 ಜನ ಕೂರ್ಸಿರ್ತೀರಿ. ಆ 5 ಜನಕ್ಕೆ 5 ಚೀಟಿ ಕೊಟ್ಟು ಅವು ಎಲ್ರೂ ಆ ಪ್ಯಾಸೇಜ್ ಓದ್ಬೇಕು, ಆ ಕಥೆಯನ್ನು ಓದ್ಬೇಕು. ಓಕೆ, ಫಸ್ಟ್ ಕಥೆ ಓದಿದ್ಮೇಲೆ 15 ನಿಮಿಷ ಈ ಚಿಕಿತ್ಸೆ ಗುಂಪುಗಳೆಲ್ಲ 15 ನಿಮಿಷ ಹೆಡ್ಸೆಟ್ ಹಾಕಿ ಅವ್ರ ಸಂಗೀತ ಕೇಳ್ಕೊತಾರೆ ಕಥೆ ಓದಿದ್ಮೇಲೆ. ನಿಯಂತ್ರಣ ಗುಂಪಿಗೆ 15 ನಿಮಿಷ ಸುಮ್ಮನೆ ತೆಪ್ಪು ಕೂತ್ಕೊಂಡಿರ್ತಾರೆ, ಅವ್ರಿಗೆ ಸಂಗೀತ ಕೇಳ್ತಾ ಇಲ್ಲ, ಅವರು ಸುಮ್ಮನೆ ತೆಪ್ಪು ಕೂತ್ಕೊಂಡಿರ್ತಾರೆ. ಕಿವಿಗೆ ಬೇಕಾದ್ರೆ ಏನಾದ್ರು ಪ್ಲಗ್ ಹಾಕ್ಬಿಟ್ಟು ಅವ್ರಿಗೇನು ಸೈಲೆನ್ಸ್. ಓಕೆ, ನಿಶ್ಶಬ್ದವಾಗಿ ಇರ್ತಾರೆ. ಓಕೆ, ಬೇಕಾದ್ರೆ ಇನ್ನೊಂದು ಗುಂಪು ಮಾಡ್ಬೋದು, 8ನೇ ಗುಂಪಲ್ಲಿ ಅವ್ರಿಗೆ ಇಯರ್ ಪ್ಲಗ್ ಹಾಕಿರ್ಬೋದು, ನಿಯಂತ್ರಣ ಗುಂಪಿಗೆ ಹಂಗೆ ಹೊರಗಡೆ ಬರೋ ಶಬ್ದ ಕೇಳ್ಕೊಂಡಿರ್ಬೋದು. ಗೊತ್ತಾಯ್ತಾ? ಹಂಗೂ ಮಾಡ್ಬೋದು. ಗೊತ್ತಾಯ್ತಾ? ಸೊ ಪ್ರತಿ ಗುಂಪಲ್ಲೂ 5 ಜನ, 5 ಜನಕ್ಕೆ ಫಸ್ಟು ಪ್ಯಾಸೇಜ್ ಓದ್ತಾರೆ. ಆಮೇಲೆ ಚಿಕಿತ್ಸೆ. ನಿಯಂತ್ರಣ ಗುಂಪಿಗೆ ಏನು ಚಿಕಿತ್ಸೆ ಇಲ್ಲ, 15 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದು. ಆ 2ನೇ ಗುಂಪಿಗೆ ಪಾಶ್ಚಾತ್ಯ, ಇದು ಯಾವುದು ಹಿಂದಿ ಹಾಡು. 3ನೇ ಗುಂಪು ಕನ್ನಡ ಹಾಡು. 5ನೇ ಗುಂಪಿಗೆ 4ನೇ ಗುಂಪಿಗೆ ಪಾಶ್ಚಾತ್ಯ ಸಂಗೀತ. 5ನೇ ಗುಂಪಿಗೆ ಹಿಂದೂಸ್ತಾನಿ, 4ನೇ ಕರ್ನಾಟಕ. 7ನೇ ಗುಂಪಿಗೆ ಭಾವಗೀತೆ ಅಂತ ಇಟ್ಕೊಳ್ಳೋಣ. ಗೊತ್ತಾಯ್ತಾ? 8ನೇ ಗುಂಪಿಗೆ ಕಿವಿಗೆ ಪ್ಲಗ್ ಹಾಕ್ಬಿಡೋದು. ಸೊ 15 ನಿಮಿಷ ಅದು ಮಾಡಿದ್ಮೇಲೆ ಆಮೇಲೆ ಎಲ್ಲ ಗುಂಪಲ್ಲಿರೋರಿಗೆಲ್ಲ ಆ ಪ್ರಶ್ನೆ ಕ್ವಿಜ್ ಕೊಡೋದು. ಅವ್ರು ಉತ್ತರ ಕೊಡಬೇಕು, ಎಷ್ಟು ಉತ್ತರ ಸರಿ ಮಾಡ್ತಾರೆ ಅಂತ ಹೇಳಬೇಕು. ಗೊತ್ತಾಯ್ತಾ? ಆಮೇಲೆ ನೀವು ಅದೆಲ್ಲ ಬರ್ಕೋಬೇಕು. ಅವಾಗ ಏನಿರುತ್ತೆ, ಸೊ ಸರಿ ಸರಿ, ಒಂದು ನಿಮಿಷ. ಏನಪ್ಪ ಆಯ್ತು, ಓಕೆ, ಸಾರಿ. ಸೊ ಇವಾಗ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5, ಗ್ರೂಪ್ 6, ಗ್ರೂಪ್ 7. ಆಮೇಲೆ ಮೆಂಬರ್ 1, ಮೆಂಬರ್ 2, ಮೆಂಬರ್ 3, ಮೆಂಬರ್ 4, ಮೆಂಬರ್ 5. ಸೊ ಫಸ್ಟ್ ಗುಂಪಲ್ಲಿ, ನಿಯಂತ್ರಣ ಗುಂಪಲ್ಲಿ ಆ 10 ಪ್ರಶ್ನೆಯಲ್ಲಿ 5 ಆನ್ಸರ್ ತಪ್ಪು ಸರಿ ಮಾಡೋದು. 5, ಆ 6, 5, 4 ಅಂತ ಇಟ್ಕೊಳ್ಳೋಣ. ಓಕೆ, ಅವಾಗ ಸರಾಸರಿ ಎಷ್ಟಾಯ್ತು ಆವ್ರೇಜು?
5.2 ಅಂತ ತಿಳ್ಕೊಳ್ಳೋಣ. ಹಂಗೆ ಪ್ರತಿ ಗುಂಪುಗೂ ಎಷ್ಟು ಪ್ರಶ್ನೆಗಳು ಉತ್ತರ ಸರಿ ಬಂತು ಅಂತ ತಿಳ್ಕೊಂಡು, ಓಕೆ, ಎಲ್ಲದಕ್ಕೂ ಸರಾಸರಿ ಮಾಡ್ಕೊಳ್ಳೋದು. ಆಮೇಲೆ ಸರಾಸರಿ ಮಾಡಿಕೊಂಡು ಆ ಗುಂಪಿಗೂ ನಿಯಂತ್ರಣ ಗುಂಪಿಗೂ ವ್ಯತ್ಯಾಸ ಸ್ಕೋರ್ ಎಷ್ಟು ಅಂತ ತಿಳ್ಕೊಳ್ಳೋದು. ಓಕೆ, ಅದನ್ನ ತಿಳ್ಕೊಂಡು, ಸೊ ಇವಾಗ ಹಾಗೆ ಎರಡು ಪ್ರಶ್ನೆ ಹೇಳ್ಬೋದು. ಮೊದಲನೇದು, ಸಂಗೀತದಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಬರುತ್ತಾ? ಯಾಕಂದ್ರೆ ಜಾಸ್ತಿ ಪ್ರಶ್ನೆಗೆ ಉತ್ತರ ಕೊಟ್ಟಷ್ಟು ಅವಾಗ ಜ್ಞಾಪಕ ಶಕ್ತಿ, ಸಂಗೀತದಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಅಂತ ಆಯ್ತಲ್ವಾ? ಸೊ ಎರಡು ಪ್ರಶ್ನೆ, ಸಂಗೀತದಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತಾ? ಎರಡನೇದು, ಸಂಗೀತದಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆದ್ರೆ ಯಾವ ಸಂಗೀತ ಜಾಸ್ತಿ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಬಹುದು. ಗೊತ್ತಾಯ್ತಾ? ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲೂ ಹಿಂಗೇನೆ, ಯಾವಾಗ್ಲೂ ಅಷ್ಟೇ. ಮೊದಲನೇದು, ಚಿಕಿತ್ಸೆಯಿಂದ ಪ್ರಭಾವ ಇದೆಯಾ? ಚಿಕಿತ್ಸೆಯಿಂದ ಪ್ರಭಾವ ಇದ್ರೆ ಯಾವ ಚಿಕಿತ್ಸೆಯಿಂದ ಜಾಸ್ತಿ ಪ್ರಭಾವ ಇದೆ ಅಂತ ತಿಳ್ಕೊಬಹುದು. ಗೊತ್ತಾಯ್ತಾ? ಕೆಲವು ಸತಿ ಜಾಸ್ತಿ ಒಳ್ಳೆ ಪ್ರಭಾವ ಇರುತ್ತೆ, ಕೆಲವು ಚಿಕಿತ್ಸೆಯಿಂದ ಜಾಸ್ತಿ ಕೆಟ್ಟ ಪ್ರಭಾವ ಇರುತ್ತೆ. ಇವಾಗ ಸಂಗೀತದಲ್ಲಿ ಪಾಶ್ಚಾತ್ಯ ಸಂಗೀತ ತುಂಬಾ ಕಿರ್ಚ್ಕೊಂಡಿರಿದ್ರೆ ಬೇಕಾದ್ರೆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ಬೋದು. ಆಕ್ಚುಲಿ ಕಿವಿಯೆಲ್ಲ ಹೊಟ್ಟೋಗಿರುತ್ತೆ, ಜ್ಞಾಪಕ ಶಕ್ತಿ ಕಡಿಮೆ ಆಗ್ಬೋದು. ಸೊ ಎಲ್ಲಾ ಚಿಕಿತ್ಸೆಯಿಂದ ಒಳ್ಳೆ ಪ್ರಭಾವ ಇದೆ ಅಂತ ಹೇಳಕ್ಕಾಗಲ್ಲ. ಕೆಲವ್ರು ಒಳ್ಳೆ ಇರುತ್ತೆ, ಕೆಲವ್ರು ಕೆಟ್ಟದಿರುತ್ತೆ. ಅದನ್ನ ತಿಳ್ಕೊಬಹುದು. ಗೊತ್ತಾಯ್ತಾ? ಸೊ ಈ ಪ್ರಾಜೆಕ್ಟ್ಸ್ ಮಾಡ್ರಿ, ಎಲ್ಲ ಮಾಡೋಗೋದಿಲ್ಲ, ಒಂದು ಎರಡು ಆಯ್ಕೆ ಮಾಡ್ಕೊಂಡು ಮಾಡಕ್ ಶುರು ಮಾಡ್ರಿ. ಆಮೇಲೆ ಅದನ್ನು ಪ್ರೆಸೆಂಟ್ ಮಾಡೋಣ. ಆಯ್ತಾ? ಥ್ಯಾಂಕ್ ಯು. ಪ್ರಶ್ನೆಗಳಿದ್ರೆ ನನ್ನ ಕೇಳ್ರಿ, ಇಲ್ದ್ರೆ ಮೇಷ್ಟ್ರಿಗೆ ನಂಗೆ ಕೇಳ್ರಿ. ಓಕೆ, ಥ್ಯಾಂಕ್ ಯು.